सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಪ್ರಪಂಚದಲ್ಲಿ ನಾವು ಏನು ಬಯಸಿದ್ರೂ ಅದು ನಮಗೆ ಆನಂದ ಕೊಡಬೇಕು ಅಂತ ಬಯಸ್ತೇವೆ, ಅಥವಾ ಬಯಸಿದ್ದರಿಂದ ಆನಂದನ ನಿರೀಕ್ಷಿಸ್ತೇವೆ. ನಾವು ಏನು ಇಷ್ಟಪಡ್ತೀವಿ ಅದರಿಂದ ನಮಗೆ ಆನಂದ ದೊರಕಬೇಕು ಅನ್ನೋದಕ್ಕೋಸ್ಕರನೇ ಅದನ್ನು ಪಡಿತೀವಿ. ಹಸಿವಾಗಿದೆ ಅಂದ್ರೆ ಊಟ ಮಾಡಿದ್ದು ಆನಂದ ಕೊಡಬೇಕು, ತೃಪ್ತಿ ಕೊಡಬೇಕು. ಹಾಗೆ ಆ ರೀತಿಯಲ್ಲಿ ಆನಂದ ಜೀವನದ ಪರಮಧ್ಯೇಯ. ಯಾವುದೇ ಜೀವಕ್ಕೂ ಕೂಡ ಸಂತೋಷ, ಆನಂದ ಅನ್ನುವುದು ಜೀವಿಗಳು ಬಯಸುವಂಥ ಒಂದು ಪದಾರ್ಥ. ಅದು ಎಲ್ಲಿದೆಯಪ್ಪ ಅಂದ್ರೆ ಯಾವ್ಯಾವುದೋ ಸಣ್ಣ ಸಣ್ಣದನ್ನ ಆಶ್ರಯಿಸಿಕೊಂಡಿಲ್ಲ. ಅದು ಪರಬ್ರಹ್ಮ ವಸ್ತುವಾದಂಥ, ಪರಮಾತ್ಮ ವಸ್ತುವಾದಂಥ ಆ ಸ್ವರೂಪದೊಳಗೇ ಇದೆ ಅನ್ನೋದನ್ನೇ ಕಾಮ್ಯ ಎಂಬುದಾಗಿ ನಾವು ನೋಡ್ಕೊಂಡಿದ್ವಿ. ಆದ್ರಿಂದ ಜೀವನದಲ್ಲಿ ಎಲ್ಲದನ್ನು ದೊಡ್ಡದನ್ನೇ ಬಯಸ್ತೀವಲ್ವಾ, ಯಾವುದು ನಮ್ಗೆ ಚಿಕ್ಕದು ಬೇಕಾಗಿಲ್ಲ. ಸಣ್ಣ ಪಾಪುವಿಂದ ದೊಡ್ಡದೇ ಬೇಕು. ಆದ್ರಿಂದ ಆ ರೀತಿ ದೊಡ್ಡದು ಅನ್ನುವಾಗ ದೇವಿಗಿಂತ, ಪರಮಾತ್ಮನಿಗಿಂತ, ಪರಬ್ರಹ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅದನ್ನ ಜೀವನದಲ್ಲಿ ನಾವು ಬಯಸಬೇಕು. ಆದ್ರಿಂದ ಅದು ಕಾಮ್ಯ ಅನ್ನುವುದನ್ನ ನೋಡಿದ್ವಿ. ಹಾಗೆ ಕಾಮ ಕಲಾರೂಪ ಅನ್ನುವಾಗ ಈ ಕಾಮ ಅನ್ನುವುದರೊಳಗೆ ನೋಡಿರೋದೇನು? ಆನಂದ. ಆದ್ರಿಂದ ಕಾಮ ಅಂದಾಗ ಆನಂದ ಒಂದು ಕಡೆಯಾದ್ರೆ, ಕಲಾ ಅನ್ನುವುದು ವಿದ್ಯೆ, ಅದನ್ನ ನಾವು ನಿನ್ನೆ ನೋಡಿದ್ವಿ. ಆದ್ರಿಂದ ಆನಂದ ಮತ್ತು ವಿದ್ಯೆ ಎರಡೂ ಯಾರ ಸ್ವರೂಪ ಆಗಿದೆ? ಪರಮಾತ್ಮನ ಸ್ವರೂಪ ಆಗಿದೆ, ಆ ದೇವಿಯ ಸ್ವರೂಪ ಆಗಿದೆ. ಆದ್ದರಿಂದ ಈಗ ನಾವು ಬಯಸಿದ್ದೇನಾಯ್ತು? ಯಾವ ವಿದ್ಯೆಯನ್ನ ಬಯಸ್ತೇವೋ ಆ ವಿದ್ಯೆ ಮಗನಿಗೆ ಆನ್ಯುಯಲಿ 50 ಲಕ್ಷ ಸಂಬಳ ಬರುವಂತ ವಿದ್ಯೆ ಕೊಡ್ಬೇಕಲ್ಲ. ಯಾವುದು ಕೊಡ್ಬೇಕು ಅದನ್ನ ನಾನು ಬಯಸೋದನ್ನು ಪೂರ್ತಿ ಕಂಫರ್ಟ್ ಅಲ್ಲಿ ಮಗ ಮಗಳು ಇರಬೇಕು ಅನ್ನೋ ಅಪೇಕ್ಷೆಯಿಂದ. ಆದರೆ ಅದು ಸಿಕ್ಕತ್ಯಾ ಕೊಡುತ್ಯಾ ಅನ್ನೋದನ್ನ ನಾವು ನೋಡಿದಾಗ, ಅದರಿಂದ ವಿದ್ಯೆ ಅನ್ನುವುದು ಏನೇ ಇದ್ರು ಅದೇನಾಗುತ್ತೆ? ಪರಿಣಾಮ ಆಗಿ ಹೊರಟೋಗುತ್ತೆ. ಅದನ್ನೇ ನಾವು ದೇವಿ ಸ್ತುತಿಯಲ್ಲಿ ನೋಡಿದ್ದು, ಕಲಾಕಾಷ್ಠಾದಿ ರೂಪೇಣ ಪರಿಣಾಮ ಪ್ರದಾಯಿನಿ. ಕಲಾ ಅಂದ್ರೆ ಇಲ್ಲಿ ಈಗ ನಾವು ಹೇಳ್ತಿರೋ ಕಲೆ ಅಲ್ಲ, ಅಲ್ಲಿರುವ ಕಲೆ ಸಮಯ ಇದೆಯಲ್ಲ, ಸಮಯದ ಒಂದು ಸಣ್ಣ ಭಾಗ, ಅದನ್ನ ಕಲಾ ಅಂತಾರೆ. ಕಾಷ್ಠ ಅನ್ನುವುದು ಹಾಗೆ. ಕಾಷ್ಠ ಅನ್ನುವುದು ಸೆಕೆಂಡಿನ 125ನೇ ಒಂದು ಭಾಗ ಇದ್ರೆ, ಕಲಾ ಅನ್ನುವುದು 256ನೇ ಒಂದು ಭಾಗ. ಅಂದ್ರೆ ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಿದ್ದೀನಿ. ಯಾವುದು? 1 ಸೆಕೆಂಡ್ ಅಂದ್ರೆ ಹೀಗನ್ನೋದಲ್ವೇ? ಅದರ 256ನೇ ಒಂದು ಭಾಗ ಕಲಾ, 125ನೇ ಒಂದು ಭಾಗ ಕಾಷ್ಠ. ಅಂದ್ರೆ ಅಷ್ಟು ಸಣ್ಣ ಕಾಲದಲ್ಲೂ ಏನಾಗ್ತಾ ಇದೆ? ಪರಿಣಾಮ ಆಗ್ತಾ ಇದೆ. ಎಲ್ಲ ಪರಿಣಾಮಕ್ಕೊಳಗಾಗುತ್ತೆ ತಾನೇ. ಈಗ ನಾವೇ, ನಮ್ ಶರೀರ ನಿನ್ನೆ ಇದ್ದಂತ ಇವತ್ತಿಲ್ಲ, ಇವತ್ತಿದ್ದಂತ ನಾಳೆ ಇರಲ್ಲ ಅಲ್ವೇ? ಪರಿಣಾಮ, ಕಾಲದ ಪರಿಣಾಮ ಆಗ್ತಾ ಇರುತ್ತೆ. ಅಲ್ಲಿ ಕಲಾಕಾಷ್ಠ ಅನ್ನುವುದು ಸಮಯಕ್ಕೆ ಸಂಬಂಧಪಟ್ಟದ್ದು. ಕಲಾಕಾಷ್ಠಾದಿ ರೂಪೇಣ ಪರಿಣಾಮ ಪ್ರದಾಯಿನಿ. ಲೋಕದಲ್ಲಿ ನಾವು ಏನನ್ನ ಬಯಸಿದ್ರು ಪರಿಣಾಮ ಆಗಿ ಅದು ಹೋಗ್ಬಿಡುತ್ತೆ, ಕೊನೆಯಾಗ್ಬಿಡುತ್ತೆ. ತಿಂದೆ ಉಣ್ಣದೆ ಇಟ್ಟಿದ್ರೆ ಇಡ್ತ ಭದ್ರವಾಗಿ, ನಾಳೆ ನಾಡಿದ್ದು 2 ದಿನ ಬಿಟ್ಟು ತಿನ್ನಕ್ಕಾಗುತ್ತೆಯೋ? ಅಂದ್ರೆ ಅದು ಹೇಗೆ ನಾಶವಾಗಿ ಹೋಗುತ್ತೆ. ಹಾಗೆ ಈ ಶರೀರ ಅಥವಾ ಶರೀರಕ್ಕೆ ಸಂಬಂಧಿಸಿದ ಭೋಗ ವಸ್ತುಗಳು ಕೂಡ. ಆದ್ರಿಂದ ಅಂಥ ಒಂದು ಜ್ಞಾನವನ್ನ, ಯಾವ ಜ್ಞಾನ ನನಗೆ ಈ ಲೋಕದ ವಸ್ತುಗಳಿಂದ ಆನಂದ ದೊರಕೋದಿಲ್ಲ, ಈ ಶರೀರವನ್ನ ನಂಬಬೇಡ ಅಂತಾನೆ ಹೇಳ್ತಾರೆ, ನಂಬದಿರು ನೆಚ್ಚದಿರು ಅಂತಾನೆ ದಾಸರು ಹೇಳ್ತಾರೆ. ಆದ್ರಿಂದ ಈ ಶರೀರದಿಂದ ಸಿಕ್ಕುವ ಆನಂದದ ನೆಲೆಯಲ್ಲಿ ನಿಲ್ಲಬೇಡ. ಆ ಶರೀರ ಎನ್ನುವುದು ಪರಿಣಾಮದಲ್ಲಿ ಏನಾಗುತ್ತೆ? ಯಾವುದನ್ನ ಚಿಕ್ಕವರಿದ್ದಾಗ ನಾವು ತುಂಬಾ ಆಸೆ ಪಡ್ತಿದ್ವೋ ಇವತ್ತು ನಮ್ಗದ ಆನಂದ ಕೊಡುತ್ತೋ? ಯೌವನದಲ್ಲಿದ್ದಾಗ ಏನನ್ನ ಆಸೆ ಪಡ್ತಿದ್ವೋ ಅದಿವತ್ತು ಆನಂದ ಕೊಡುತ್ತೋ? ಯಾವುದನ್ನೇ ಒಂದೊಂದನ್ನೇ ತಕೊಂಡ್ರೆ ಈಗ 5 ವರ್ಷದ ಹಿಂದೆ, 2 ವರ್ಷದ ಹಿಂದೆ, 1 ವರ್ಷದ ಹಿಂದೆ ಲೆಕ್ಕ ಹಾಕೊಂಡ್ರೆ, ಆದ್ರಿಂದ ಆನಂದ ಅನ್ನುವುದು ಪರಿಣಾಮದಲ್ಲಿ ಬದಲಾಗುತ್ತಾ ಹೋಗುತ್ತಲ್ಲ. ಆದ್ರಿಂದ ಅದಲ್ಲ, ಅದು ಇಲ್ಲಿ ಕಲಾ ಅಂದಾಗ
ಕಾಮಕಲಾ ರೂಪ ಅಂದಾಗ ಕಲಾ ಅನ್ನುವುದು ವಿದ್ಯೆ, ಕಾಮ ಅನ್ನುವುದು ಆನಂದ. ಈ ಎರಡೂ ಯಾವ ಒಂದು ಜ್ಞಾನವನ್ನ ಪಡೆದಾಗ ಪರಿಣಾಮದಿಂದ ಜ್ಞಾನ ಅಳಿಸಿ ಹೋಗ್ಬಿಡುತ್ತೆ. ಈಗ ವೃದ್ಧಾಪ್ಯ ಬಂತು, ಓದಿದ್ದೆಲ್ಲ ಮರ್ತೋಯ್ತು, ನೆನಪಲ್ಲಿ ಇರಲ್ಲ ಅಲ್ವಾ? ಆ ರೀತಿ ಎಷ್ಟೆಲ್ಲ ಜ್ಞಾನ ಇತ್ತು, ಎಲ್ಲ ಬಾಯಲ್ಲೇ ಹೇಳ್ತಾ ಇದ್ರು, ಈಗ ನೋಡಿ ಹೇಗಾಗ್ಬಿಟ್ಟಿದ್ದಾರೆ ಅನ್ನುವಂತೆ ಕಾಲ ಪರಿಣಾಮ ಮಾಡುತ್ತೆ. ಆದ್ರೆ ಯಾವ ವಿದ್ಯೆ ಪರಬ್ರಹ್ಮ ವಸ್ತುವನ್ನು ಪಡೆದುಕೊಳ್ಳುವ ಬೇಕಂತ ಒಂದು ವಿದ್ಯೆ ಇದೆಯಲ್ಲ, ಅದು ಎಷ್ಟು ವಯಸ್ಸಾದ್ರೂ ಕೂಡ ವಯಸ್ಸಿನಿಂದ ಅಳಿಸಿ ಹೋಗುವಂಥದ್ದಲ್ಲ. ಆದ್ರಿಂದ ಕಾಮ ಕಲಾ ಆನಂದದಾಯಕದಲ್ಲಿ ಆತ್ಯಂತಿಕವಾದ ಆನಂದ ಪರಬ್ರಹ್ಮದಿಂದಾನೇ ಇದೆ. ಯಾಕೆಂದ್ರೆ ಇದೆಲ್ಲವೂ ಕೂಡ ಕ್ಷಣಕಾಲ ಇದ್ದು ಹೋಗುವಂತಹುದು. ಹಾಗೆ ಕಲಾ ಅಂದಾಗ ವಿದ್ಯೆ ಅನ್ನೋದು ಕೂಡ ಪುಸ್ತಕದಲ್ಲಿರುವ ವಿದ್ಯೆ ಅಲ್ಲ, ಶಾಸ್ತ್ರಗತವಾದ ವಿದ್ಯೆ ಅಲ್ಲ. ಅದನ್ನೇ ಮತ್ತೆ ಇಲ್ಲೇ ನಾವು ನೋಡಿದ್ವಿ, ವಿದ್ಯಾಸು ಶಾಸ್ತ್ರೇಶು ವಿವೇಕ ದೀಪೇಶು ಆದ್ಯೇಶು ವಾಕ್ಯೇಶು ಎಲ್ಲ ಇದೆ. ಆದರೆ ಅದು ಇದ್ರೂ ಕೂಡ ಮಮತ್ವಗರ್ತೆ ಅತಿ ಮಹಾಂಧಕಾರೇ, ನಾನು ನನ್ನದು ಅನ್ನುವ ಮಮತ್ವದ ಒಂದು ಗಾಢ ಕತ್ತಲೆಯ ಗಹ್ವರದಲ್ಲಿ ಬೀಳಿಸಿ ತಿರುಗಿಸೋಳು ಅಮ್ಮ. ಆದ್ರಿಂದ ಕಾಮಕಲಾ ರೂಪಿಣಿಯಾದ ಆ ತಾಯಿಯನ್ನ ನಾವು ಆಶ್ರಯಿಸಿಕೊಂಡು ಈ ಮಮತ್ವಗರ್ತದಿಂದ ಮೇಲೇಳುವ, ನಿನ್ನೆ ನಾವು ನೋಡಿದ್ದೇವೆ ನಾನು ನನ್ನದು ಅಂತ, ಕಣ್ಣು ಕಿವಿ ಮೊದಲುಗೊಂಡು ನಾನು ಅಂತ ಸ್ಪರ್ಧೆ ಮಾಡೋದು. ಆದ್ರಿಂದ ಆ ನಾನು ನನ್ನದು ಅನ್ನುವುದನ್ನ ಬಿಡುವಂಥ ಒಂದು ಸ್ವರೂಪ ಏನಿದೆ ಅದು ಕಾಮ ಕಲಾ ರೂಪ. ಆದ್ರಿಂದ ಆ ಕಾಮ ಕಲಾನಲ್ಲಿ ನಾವು ಏನನ್ನ ನೋಡಬೇಕು, ಈ ಕ ಮತ್ತು ಲ ರೂಪ ತಗೊಂಡಾಗ ಕ್ಲಾ ಅಂತ ನೋಡಿದ್ವಿ ನಾವು, ಕ ಮತ್ತು ಲ, ಅದಕ್ಕೆ ಈಮ್ ಸೇರಿಸಿದ್ರೆ ಕ್ಲೀಮ್ ಅಂತ ನೆನ್ನೆ ಹೇಳಿಕೊಂಡು ನಿಲ್ಲಿಸ್ಕೊಂಡಿದ್ವಿ. ಆ ಕ್ಲೀಮ್ ಅನ್ನುವುದು ಇದು ಒಂದು ಬೀಜ. ಆದರೆ ಇಲ್ಲಿ ಕಾಮಕಲಾ ರೂಪ ಅನ್ನುವುದರಲ್ಲಿ ಅದೇ ಅಡುಗೆ ಇಲ್ಲ, ಹೇಳಿಲ್ಲ. ಆದರೆ ನಾವು ಮೊದಲಿಂದ ಹೇಳಿಕೊಂಡು ಬಂದಿದ್ದೇವೆ, ಬೀಜಾಕ್ಷರಗಳನ್ನ ಅನುಷ್ಠಾನ ಮಾಡೋದಕ್ಕೆ ಗುರುಗಳು ಬೇಕು, ಗುರುಗಳ ಮೂಲಕ ಅನುಸಂಧಾನ ಮಾಡಿಕೊಳ್ಬೇಕು, ಮತ್ತೆ ಆಚರಣೆ ಬೇಕು, ವ್ಯವಹಾರ ಬೇಕು, ಮಡಿ ಇತ್ಯಾದಿ ಅನುಷ್ಠಾನಗಳು ನಿಯಮಗಳು ಎಲ್ಲ ಇದೆ. ಆದರೆ ಸ್ತೋತ್ರವನ್ನ ಹೇಳುವಾಗ, ನಾಮವನ್ನ ಹೇಳುವಾಗ ನಾವು ಕೇಳಿಕೊಂಡಿರೋದು ಅನೇಕ ಬಾರಿ ಏನು, ನೀನೇ ನಾನಾ ವಿಧವಾದ ನಾಮಗಳನ್ನ ಮಾಡ್ಕೊಂಡಿದೀಯೆ, ಮತ್ತೆ ಅಲ್ಲಿ ತತ್ರಾರ್ಪಿತ ನಿಜ ಸರ್ವ ಶಕ್ತಿ, ನಿನ್ನ ಎಲ್ಲ ಶಕ್ತಿಯನ್ನು ಒಂದೊಂದು ನಾಮದಲ್ಲಿ ತುಂಬಿಟ್ಟಿದೀಯೆ. ಆ ನಾಮವನ್ನ ಹೇಳುವುದಕ್ಕೆ ಆಚಾರ ವಿಚಾರ ವ್ಯವಹಾರ ಅಂತಿಲ್ಲ, ಎಲ್ಲಿದ್ರು ಯಾವಾಗ್ಲೂ ಹೇಗೋ ಆ ರೀತಿಯೆಲ್ಲ ನೀನು ನಮಗೆ ಫ್ರೀ ಕೊಟ್ಟಿದೀಯ. ಆದ್ರೂ ನಮ್ ದುರ್ದೈವ ಮಿಹ, ಅಹೋ ನನ್ನ ದುರ್ದೈವ ಏನಪ್ಪಾ ಅಂದ್ರೆ ಅದನ್ನೂ ನಾನು ಮಾಡಲ್ಲ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿಕೊಂಡಿರೋ ಅಂಥದ್ದು. ನಾಮಾನಿ, ನೀನು ನಿನ್ನ ನಾಮಗಳನ್ನ ಬಹುಧಾ ಮಾಡಿಕೊಂಡೆ, ತತ್ರಾರ್ಪಿತ ನಿಜ ಸರ್ವಶಕ್ತಿ. ಹಾಗೆ ಈ ನಾಮಗಳೊಳಗೆ ಅಡಗಿಸಿಟ್ಟಿರುವ ಬೀಜವನ್ನ ಅನುಷ್ಠಾನ ಮಾಡದೇ ಇದ್ರೂ ಬೀಜ ಮಾಡುವ ಕೆಲಸ ಅದು ಮಾಡುತ್ತೆ. ಹಾಗಾಗಿ ಇಲ್ಲಿ ಆ ತತ್ವವನ್ನ ಅಡಗಿಸಿಟ್ಟಿದ್ದಾರೆ. ನಾವು ನಿನ್ನೆ ನೋಡಿದ್ದೇವೆ, ಇದು ಅತ್ಯಂತ ಗಹನವಾದದ್ದು. ಇದು ಒಂದೇ ನಾಮಕ್ಕೆ ವಿಸ್ತಾರವಾದ ವಿವರಣೆಗಳು ಇದೆ. ನಾವು ಇಷ್ಟು ಸಂಗ್ರಹವಾಗಿ ತಗೊಂಡ್ರೆ ಸಾಕು. ಅದರಲ್ಲಿ ಈಗ ಕ್ಲೀಮ್ ಅನ್ನುವ ಹಾಗೇನೆ ಏನಿದೆ, ಶ್ರೀಂ ಹ್ರೀಂ ಅಲ್ವಾ, ಎಲ್ಲದರಲ್ಲೂ ಕೂಡ ಈಂ ಅನ್ನೋದನ್ನ ನಾವು ನೋಡ್ತೇವೆ. ಅದನ್ನ ತಾಯಿಯ ಮಂತ್ರದಲ್ಲಿ ಕೂಡ ತಾಂ ಪದ್ಮಿನಿ ಮೀಗಂ ಶರಣಮಹಂ ಪ್ರಪದ್ಯೆ, ಅಲ್ಲಿ ತಾಂ ಪದ್ಮಿನಿ ಇದೆಯಲ್ಲ, ಮೀ ಆದ್ಮೇಲೆ ಈಂ ಅನ್ನುವುದು ತಾಯಿಯನ್ನು ಪ್ರತಿನಿಧಿಸುವ ಒಂದು ಬೀಜ ಸ್ವರೂಪಾಕ್ಷರ. ಹಾಗಾಗಿ ಕ್ಲೀಮ್ ಅನ್ನುವುದರಲ್ಲಿ, ಕ್ಲೀಮ್ ಅನ್ನುವುದು ಎಲ್ಲ ಲೋಕದಲ್ಲಿ ನಾವು ಬಯಸುವ ಸಮಸ್ತ ಬಯಕೆಗಳನ್ನು ಕೂಡ, ಕಲಾ ಎನ್ನುವುದು ಎಲ್ಲ ವಿದ್ಯೆಗಳನ್ನ, ಶಾಸ್ತ್ರ ವಿದ್ಯೆಯನ್ನ, ಏಕವಾಕ್ಯ ವಿದ್ಯೆಯನ್ನ ಅಂದ್ರೆ ತತ್ವಮಸಿ ಅನ್ನುವಂಥ ವಿದ್ಯೆಯನ್ನ, ಪ್ರಜ್ಞಾನಂ ಬ್ರಹ್ಮ ಇತ್ಯಾದಿ ವಿದ್ಯೆಯನ್ನ, ಎಲ್ಲ ವಿದ್ಯೆಯನ್ನು ಪ್ರತಿನಿಧಿಸುವಂಥ ಆ ಎಲ್ಲವನ್ನ ಒಳಗೊಂಡಿರುವಂಥದ್ದು ಯಾವುದೋ ಅದು ಈ ಒಂದು ಬೀಜಾಕ್ಷರ. ಹಾಗಾಗಿ ಲೋಕ ಯಾವ ರೀತಿಯಲ್ಲಿ ವಿಸ್ತಾರಗೊಂಡಿತೋ, ಅಂದ್ರೆ ವಿಶ್ವಾಂಡ ಯಾವ ರೀತಿಯಲ್ಲಿ ವಿಕಾಸಗೊಂಡಿತೋ, ಹಾಗೆ ಯಾವ ರೀತಿಯಲ್ಲಿ ಅದು ಬೆಳೀತಾ ಬಂದು ಜ್ಞಾನದ ಒಂದು ನೆಲೆಯಲ್ಲಿ ಅದು ನಿಂತುಕೊಳ್ತೋ, ಆ ರೀತಿಯಲ್ಲಿರುವಂಥ ವಿಶ್ವದ
ವಿಕಾಸದ ಎಲ್ಲ ಸ್ವರೂಪವನ್ನ, ಹಾಗೆ ವಿಶ್ವದಲ್ಲಿರುವ ಎಲ್ಲ ವಿದ್ಯೆಗಳ ಮೂಲ ಸ್ವರೂಪವನ್ನ, ಆ ಎರಡರಿಂದಲೂ ಬರುವಂತಹ ಆನಂದವನ್ನ ಪ್ರತಿನಿಧಿಸುವಂಥ ನಾಮ ಯಾವುದಿದೆ ಅದು ಕ್ಲೀಂ ಅನ್ನುವಂಥದ್ದು. ಅದೇ ಕಾಮಕಲಾ ರೂಪ. ಆದ್ರಿಂದ ಶ್ರೀಂ ಅನ್ನುವಾಗ ನಾವು ದೇವಿಯನ್ನ, ಲಕ್ಷ್ಮಿಯನ್ನ ನೋಡಿದ್ದೇವೆ. ಹಾಗೆ ಎಲ್ಲ ದೇವಿಯರು ಕೂಡ, ಅಂದ್ರೆ ನಿನ್ನೆ ನೋಡಿರುವಂತೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲರೂ ಕೂಡ ಅಡಗಿರುವಂಥ ಒಂದು ತತ್ವ ಈ ಒಂದು ಕಾಮಕಲಾ ರೂಪ ಎನ್ನುವ ತತ್ವ. ಅದನ್ನೇ ನಾವು ನಿನ್ನೆ ಹೇಳಿಕೊಳ್ಳುವಾಗ ಮೊದಲಿಗೆ ಸ್ಥೂಲವಾಗಿ, ಅಂದ್ರೆ ಈ ವಿಶ್ವ ಪ್ರಪಂಚ ಆಯ್ತಲ್ಲ, ಅದರಲ್ಲಿ ಮೊದಲು ಬರೋದು ಏನು? ನಾನು ಅನ್ನೋದು ತಾನೇ. ಅದನ್ನೇ ಹೇಳಿದ್ದು ನಾವು. ನೀನು ಯಾರು ಅಂದ್ರೆ ನಾನು ಕಣ್ಣು, ನಾನಿಲ್ಲದೆ ಇದ್ರೆ ಪ್ರಪಂಚದಲ್ಲಿ ಏನೂ ಇಲ್ಲ ತಾನೆ. ಹಾಗೆ ಶುರುವಾಗುತ್ತೆ. ಅಲ್ಲಿಗೆ ಸ್ಥೂಲವಾಗಿ ಶಬ್ದ ಯಾವುದಿದೆ? ನಾನು. ಆ ಸ್ಥೂಲ ರೂಪದ ಶಬ್ದ ನಾನು ಅನ್ನೋದೇನಿದೆ, ಅದೇ ಆ ನಾನು ಅನ್ನೋದು ಕೊಡುವಷ್ಟು ಆನಂದ ಬೇರೆ ಯಾವ್ದಾದ್ರೂ ಕೊಡುತ್ತೋ? ಇಲ್ಲ. ನಾನು ಅನ್ನೋದರ ಕೊಡುವಷ್ಟು ದುಃಖ ಬೇರೆ ಯಾವ್ದಾದ್ರೂ ಕೊಡುತ್ತೋ? ಇಲ್ಲ. ಆದ್ರಿಂದ ದುಃಖಕ್ಕಾಗ್ಲಿ ಸುಖಕ್ಕಾಗ್ಲಿ ಹೇತುಭೂತವಾದ್ದು ನಾನು. ಆದ್ರಿಂದ ಆ ನಾನು ಎನ್ನುವುದು ಸ್ಥೂಲ ರೂಪದಲ್ಲಿ ಪ್ರಪಂಚದಲ್ಲಿ ಪಶು ಪಕ್ಷಿ ಪ್ರಾಣಿ ಗಿಡ ಮರಗಳಿಂದ ಹಿಡಿದು ಎಲ್ಲ ತರಲ್ಲಿ ಇರುವಂಥದ್ದು ಆ ನಾನು. ಆದ್ರಿಂದ ಆ ನಾನು ಸ್ವರೂಪವನ್ನ ಮೊದಲಿಗೆ ಪ್ರತಿನಿಧಿಸುವ ಬೀಜಾಕ್ಷರ ಅದು. ಆದ್ರಿಂದ ನಾನು ಅನ್ನೋದಿದೆ. ಆದ್ರಿಂದಲೇ ಕಾಮಕಲಾ ವಿದ್ಯಾ ಸ್ಥೂಲ, ಆ ಸ್ಥೂಲ ರೂಪ ಯಾವುದು? ಅಹಂ ಅನ್ನೋದು. ಹಾಗೆ ಸೂಕ್ಷ್ಮ ರೂಪ ಯಾವುದು? ಈಗ ಈ ಕ್ಲೀಂ ಅಂದ್ವಲ್ಲ ಅದು, ಅಥವಾ ಶ್ರೀಂ ಕ್ರೀಂ ಅದು, ಐಂ ಎಲ್ಲ ಕಡೆಯಲ್ಲಿ ಇದೆಯಲ್ಲ ಅದು. ಇನ್ನು ಪರ ಅನ್ನುವುದಿದೆ, ಅದು ಯಾವುದು? ಅಂತ ನಾದ ತರಂಗ ಹೋಗ್ತಾ ಹೋಗುತ್ತಲ್ಲ ಅದು. ಅದನ್ನೇ ಈಂ ಅನ್ನುವುದಾಗಿ, ಆ ಈಂ ಅನ್ನುವುದು ಪರಾಶಕ್ತಿ ರೂಪಿಣಿ, ಪರಬ್ರಹ್ಮ ರೂಪಿಣಿಯನ್ನ ಪ್ರತಿನಿಧಿಸುತ್ತೆ ಅಂತ ತಂತ್ರಸಾರ ಮಂತ್ರಗಳು ಹೇಳುತ್ತೆ. ಆದ್ರಿಂದ ಕಾಮಕಲಾ ವಿದ್ಯಾ ಸ್ಥೂಲ ಸೂಕ್ಷ್ಮ ಪರಾಭೇದೇನ, ಈ ಕಾಮಕಲಾ ವಿದ್ಯೆ ಅನ್ನುವುದು ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಪರಾರೂಪದಿಂದ, ಮೂರು ರೂಪದಲ್ಲೇನಿದೆ. ಸ್ಥೂಲ ರೂಪ ಅಹಮಿತಿ, ಸೂಕ್ಷ್ಮ ರೂಪ ಶ್ರೀಮಿತಿ, ಪರಾರೂಪ ಈಮಿತಿ. ಹೀಗೆ ಆ ಮೂರೂ ಕೂಡ ಈ ಕಾಮಕಲಾರೂಪ ಅನ್ನುವ ನಾಮದ ಒಳಗೆ ಅಡಗಿರುವುದರಿಂದ ಪ್ರಪಂಚದಲ್ಲಿರುವ ಸ್ಥೂಲ ರೂಪ ಯಾವುದು? ನಾವು ನೋಡಿಕೊಂಡಿರುವುದು ವಿಶ್ವ ಅಲ್ವಾ, ವೈಶ್ವಾನರ. ಸೂಕ್ಷ್ಮ ರೂಪ ಯಾವುದು? ತೈಜಸ, ನಿದ್ದೆಯಲ್ಲಿರೋರು ನಾವೇ, ಅದು ಸೂಕ್ಷ್ಮ ರೂಪ. ಗಾಢ ನಿದ್ದೆಯಲ್ಲಿ ನಾನು ಅನ್ನುವುದಾಗ್ಲಿ ನನ್ನ ಶರೀರ ಅನ್ನೋದಾಗ್ಲಿ ಇಲ್ಲದ ಸ್ಥಿತಿ ಇದೆಯಲ್ಲ, ಅಲ್ಲಿ ಏನಂತ ನಾವು ಹೇಳಿದ್ದೇವೆ? ಪ್ರಾಜ್ಞ ಅಂತ ಹೇಳಿದ್ದೇವೆ. ಆ ಮೂರೂ ರೂಪ ವಿಶ್ವ, ತೈಜಸ, ಪ್ರಾಜ್ಞ, ಅದ ಮೇಲಕ್ಕೆ ಪ್ರಜ್ಞಾನ, ಆ ಪ್ರಜ್ಞಾನದ ನೆಲೆಯವರೆಗಿನ ಎಲ್ಲವನ್ನ ಪ್ರತಿನಿಧಿಸುವ ರೂಪ ಯಾವುದು ಅಂದ್ರೆ ಈ ಕಾಮಕಲಾ ರೂಪ. ಸ್ಪಷ್ಟ ಆಗ್ತಾ ಇದೆಯಾ? ಕಾಮಕಲಾ ರೂಪ ಅನ್ನುವುದು ಬ್ರಹ್ಮ ವಿಶ್ವಾಂಡ ಎಲ್ಲ ವಿಕಾಸಗೊಳ್ಳುವ ಮೂಲ ಬೀಜವಾಗಿ, ಮೂಲಕ್ಕೆ ಇರೋದೇ ಅದು ತಾನೆ. ಏನದು? ಕಾಮ. ನಾನು ಜಾಸ್ತಿ ಆಗಬೇಕು, ಬಹುಸ್ಯಾಂ, ಅದು ಕಾಮ. ಆದ್ರಿಂದ ಆ ಬಹು ಅನ್ನುವುದು ಕಲ, ಕಾಮ ಅನ್ನುವುದು ಬಹು, ಸ್ಯಾಮ್ ಅಂತಾದ್ರೆ ಇದು ಕಲ. ಹಾಗೆ ಅವನು ನಾನು ತುಂಬಾ ಆಗಬೇಕು ಅನ್ಕೊಂಡಾಗ ಒಂದಿದ್ದು ಅನೇಕ ಆಯ್ತಲ್ಲ, ಅನೇಕದಲ್ಲಿ ಬೇರೆ ಬೇರೆ ಬೇರೆಗಳಿದ್ರೂ ಕೂಡ ಇದರಂತೆ ಎಲ್ಲ ಯಾರಿಗೆ ಕಚ್ಕೊಂಡಿದೆ? ಹಾಗೆ ಎಷ್ಟು ರಾಶಿ ಇದ್ರೂ ಒಂದಕ್ಕೆ ಕಚ್ಚಿದೆಯಲ್ಲ, ಆ ಎಲ್ಲ ಕಾಮ ಕಲಾ ರೂಪ. ಅದರಿಂದ ಈಗ ಕಾಮಕಲಾ ರೂಪ ಅಂತ ಹೇಳಿದರೆ ನಿಮಗೆ ಈ ಲೋಕ, ಪರಲೋಕ, ಮುಂದಿನ ಲೋಕಗಳು, ಹಾಗೆ ಅಧೋಲೋಕಗಳು, ಅಲ್ಲಿರುವಂಥ ಎಲ್ಲ ವಿದ್ಯೆಗಳು, ಅಲ್ಲಿರುವ ಎಲ್ಲಾ ಜ್ಞಾನಗಳು, ಅಲ್ಲಿರುವ ಎಲ್ಲಾ ಸುಖಗಳು. ಆದ್ರಿಂದ ನೋಡಿ ಇದರೊಳಗೆ ಎಷ್ಟಿದೆ ಅನ್ನುವುದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. 7 ಲೋಕಗಳು, 7 ಲೋಕಗಳಲ್ಲಿರುವಂಥ ವಿದ್ಯೆ, ಜ್ಞಾನ, ಅನುಭವ, ಆನಂದ ಎಲ್ಲವೂ ಕೂಡ ಇದರ ಒಳಗೆ ಅಡಗಿದೆ. ಆದ್ದರಿಂದ ಇದು ಅತ್ಯಂತ ಘನೀಭೂತವಾದಂಥ ಒಂದು ನಾಮ, ಕಾಮಕಲಾ ರೂಪ. ಆದ್ರಿಂದ ತಾಯಿಯನ್ನ ಹೇಳುವಾಗ ಅಹಮಿತ್ಯೇವ ವಿಭಾವಯೇ ಗೌರೀಂ
ಅಂತ ತಾಯಿಯ ಧ್ಯಾನ ಶ್ಲೋಕದಲ್ಲಿದೆ. ಯಾವ ತಾಯಿ ಅಣು ಮೊದಲಾದ ರೂಪದಲ್ಲಿದ್ದಾಳೋ ಅವಳನ್ನ ಅಹಂ ಅನ್ನುವ ಶಬ್ದದಿಂದ ಪ್ರಪಂಚದಲ್ಲಿ ಎಲ್ಲ ಜೀವಗಳು, ಯಾರು ಹೇಳಲ್ಲ ಹೇಳಿ? ಬಾಯಿಲ್ಲ ಗಿಡ ಮರಗಳಿಗೆ, ಅದನ್ನ ಅನೇಕ ಬಾರಿ ನಾವು ಹೇಳಿದ್ದೇವೆ. ಆದರೂ ನಾನು ಅನ್ನೋದಕ್ಕದು ಹೀಗೆ ಬಂದಿರುತ್ತಲ್ಲ, ತನ್ನನ್ನ ಆ ರೀತಿಯಲ್ಲಿ ನಾನು ಅಂತ ಹೇಳದೆ ಬಾಯಿಲ್ಲದೆ ಇದ್ರು ಎಲ್ಲ ಪ್ರಾಣಿಗಳು ಹೀಗನ್ನುತ್ತೆ. ಅವು ಯಾಕೆ? ನಾನು ಅನ್ನಕ್ಕೇನೆ, ಆ ಶಬ್ದ ಇಲ್ಲದೆ ಇರಬಹುದು. ಆದ್ರಿಂದ ಆ ರೂಪದಲ್ಲಿ ಮೊಟ್ಟ ಮೊದಲನೆಯದಾಗಿ ವಿಕಾಸಗೊಂಡ ಮೂಲ ಯಾವುದಿದೆ? ಪರಬ್ರಹ್ಮ ವಸ್ತು ಇದೆಯಲ್ಲ, ಪರಬ್ರಹ್ಮ ವಸ್ತುವಿಗೆ ನಾನು ನನ್ನದು ಏನು ಇಲ್ಲ. ಆದ್ರಿಂದ ಅದನ್ನ ನಾವೇನು ಹೇಳ್ತೇವೆ? ನಿಷ್ಕಾರಣ, ನಿರ್ವಿಕಲ್ಪ, ನಿರವಯವ, ನಿಷ್ಪ್ರಪಂಚ, ಹೀಗೆಲ್ಲ ಅದನ್ನ ಹೇಳ್ತೇವೆ. ಯಾವಾಗ ಮಾಯೆಯನ್ನ ಇವನು ಬಹುಶ್ಯಾಮ್ ಅನ್ಕೊಂಡಲ್ಲ, ಆಗ ಮಾಯೆಯನ್ನ ತನ್ನ ಜೊತೆ ಸೇರಿಸ್ಕೊಳ್ತಾನೆ. ಅಲ್ಲೇ ಅವನೇ ಮಾಯಾಬದ್ಧನಾದ. ಆದ್ರಿಂದಲೇ ಸಂಭವಾಮಿ, ತನ್ನನ್ನ ಆತ್ಮ ಮಾಯೆಯ, ನನ್ನ ಮಾಯೆಯನ್ನ ನಾನು ಸೇರಿಸಿಕೊಂಡು ನಾನೇ ಅಲ್ಲಿ ಮಾಯಾ ಜೊತೆ ಕೂಡಿದವನನ್ನ ಈಶ್ವರ ಅಂತ ಕರೀತಾರೆ. ಈಶ್ವರ ಇವನು ಪರಮೇಶ್ವರ, ಪರಬ್ರಹ್ಮ, ಅವನಿಗೇನಿಲ್ಲ. ಈಗ ಆ ನಾನು ಅಂತ ಬಂದಂಥ ಈಶ್ವರನಿಂದ ಹಿಡಿದು ಆ ಈಶ್ವರನೇ ಮುಂದೆ ಬ್ರಹ್ಮ ವಿಷ್ಣು ಈಶ್ವರನಾಗಿ ಅವನೇ ಈ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡುವಾಗ ಆ ಎಲ್ಲದರಲ್ಲಿರುವ ಅಹಂ ತತ್ವ ಒಂದಿದ್ದದ್ದು ಅಷ್ಟು ನಾನಾ ಆಯ್ತಲ್ಲ, ಆ ಎಲ್ಲವನ್ನ ಪ್ರತಿನಿಧಿಸುವ ರೂಪ ಯಾವುದು? ನಾಮ ಕಾಮಕಲಾ ರೂಪ. ಆದ್ರಿಂದಲೇ ಇದನ್ನ ಅಹಮಿತ್ಯೇವ ಭವಾನಿ ದೇವಿಯನ್ನ ಧ್ಯಾನ ಮಾಡುವಾಗ ಆ ಅಹಂ ರೂಪದಲ್ಲಿ ಎಲ್ಲ ಜೀವಗಳು ಅಹಂ ಅಹಂ ಅಂತ ಯಾವುದನ್ನ ಹೇಳಿಕೊಳ್ಳುತ್ತವೋ ಆ ಎಲ್ಲ ಜೀವಗಳ ರೂಪದಲ್ಲಿರುವವಳು ಆ ತಾಯಿ ಅನ್ನುವುದನ್ನೇ ನಾನು ಧ್ಯಾನ ಮಾಡ್ತೇನೆ. ಈಗ ನೋಡಿ, ಧ್ಯಾನ ಮಾಡೋಕ್ಕೆ ಸುಲಭ ಏನು? ಅಹಂ ನಾನು ಅನ್ನೋದು ಸುಲಭ. ನಾನು ನನಗೆ ಗೋಚರ ಆಗುತ್ತೆ, ನಾನು ನನಗೆ ಕಾಣುತ್ತೆ. ನಾನು ಅನ್ನೋದನ್ನ ಧ್ಯಾನ ಮಾಡೋದು ಸುಲಭ ಆಗುತ್ತೆ. ಅದು ಯಾರು ಹೇಳ್ಕೊಡ್ಬೇಕಿಲ್ಲ. ಜೀವ ಹುಟ್ಟದಾಗಿಂದೇ ನಾನು ಅನ್ನೋದನ್ನ ಧ್ಯಾನ ಮಾಡುತ್ತೆ. ಆ ನಾನು ಅನ್ನೋದನ್ನ ಯಾವುದಕ್ಕೆ ಸೀಮೆ ಮಾಡಬಾರ್ದು? ಈ ಶರೀರಕ್ಕೆ ಸೀಮೆ ಮಾಡದೆ, ಶರೀರ ಎಲ್ಲ ಶರೀರಗಳ ಒಳಗೆ ನಾನು 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 ಇದೆಯಲ್ಲ, ಆ ಶರೀರಾತೀತವಾಗಿರುವ ನಾನು ಅನ್ನುವುದನ್ನು ಧ್ಯಾನ ಮಾಡಿದರೆ ಅದೇ ಕಾಮಕಲಾರೂಪ ಪರಬ್ರಹ್ಮ ವಸ್ತುವಿನ ಬಳಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವ ತತ್ವವನ್ನ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇಲ್ಲಿ ಈ ಒಂದು ಕಾಮಕಲಾರೂಪ ಏನಿದೆ, ಶ್ರೀ ಶಿವಾದಿ ಅವನಿ ಪರ್ಯಂತ, ಅದಕ್ಕೆ ಆ ಕಾಮಕಲಾರೂಪಕ್ಕೆ ಇದನ್ನ ಹೇಳುವಾಗ ಏನು ವ್ಯುತ್ಪತ್ತಿಯನ್ನ ಹೇಳುವಾಗ ಶಿವನಿಂದ ಆರಂಭಿಸಿ, ಶಿವ ಅಂದ್ರೆ ಈಗ ನಾ ಹೇಳಿದ್ನಲ್ಲ, ಮಾಯೆಯನ್ನ ಆಶ್ರಯಿಸಿಕೊಂಡ ತಾನು ದೊಡ್ಡದಾಗಬೇಕು ಅಂತ. ಆ ಮಾಯೆ, ಅಲ್ಲಿಂದ ಮಾಯಾ ಆಶ್ರಿತನಾದಂಥ ಈಶ್ವರ, ಮಾಯಾ ಉಪಾಧಿ ಸಹಿತನಾದ ಈಶ್ವರನಿಂದ ಶಿವಾದಿ ಅವನಿ ಪರ್ಯಂತಂ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಆ ಎಲ್ಲದಕ್ಕೆ ಪರಿದೃಶ್ಯಮಾನ, ಎಲ್ಲೆಲ್ಲೂ ಏನು ಕಾಣ್ತಾ ಇದೆ? ಸರ್ವ ಪ್ರಪಂಚ ಅಧಿಷ್ಠಾನ, ಎಲ್ಲಾ ಪ್ರಪಂಚಕ್ಕೆ ಬೇಸ್. ಅಧಿಷ್ಠಾನ ಅಂದ್ರೆ ಬೇಸ್ ಯಾವುದು? ನಾನು, ಅಹಂ. ಅದು ನಿರ್ವಿಶೇಷ ಬ್ರಹ್ಮ ಇವ. ಅದೇ ಅಹಂ ಇತಿ ಶಬ್ದೇನ, ಅಹಂ ಅನ್ನುವ ಶಬ್ದದಿಂದ, ಆದ್ರಿಂದಲೇ ಅಹಂ ಬ್ರಹ್ಮಾಸ್ಮಿ ಅನ್ನುವ ಶಬ್ದ. ಆದ್ರಿಂದ ನಾನು ಬ್ರಹ್ಮ ಅಂತ ಹೇಳಿಲ್ಲ. ಶಂಕರರು ನಾನ್ ಬ್ರಹ್ಮ ಅಂದ್ಬಿಟ್ರು, ಆದ್ರಿಂದ ಇಲ್ಲದನ್ನೆಲ್ಲ ಕಲ್ಪಿಸಿದ್ರು. ನಾನ್ ಬ್ರಹ್ಮ ಅನ್ಕೊಂಡು ಬೇಕಾದ್ದು ತಾಂತೋನಿಯಾಗಿ ಇಷ್ಟ ಬಂದಿದ್ದಂತೆ ಆ ತರ ಹೇಳಿಲ್ಲ. ಪ್ರತಿಯೊಬ್ಬನೂ ಬ್ರಹ್ಮ ಆಗಿ ವ್ಯವಹಾರ ಮಾಡಕ್ಕಾಗಲ್ಲ. ಅವರು ಕೊಟ್ಟಿರುವ ತತ್ವ ಈ ರೀತಿಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವಾಗಿ ವಿಕಾಸಗೊಂಡಿರುವ ಮೂಲ ತತ್ವ ಯಾವುದಿದೆಯೋ ಅದೇ ನಿರ್ವಿಶೇಷ ಬ್ರಹ್ಮ, ಅದೇ ಅಹಂ ಅನ್ನುವ ಶಬ್ದದಿಂದ ಕರೆಯಲ್ಪಡುತ್ತೆ ಅನ್ನುವುದಾಗಿ. ಅದೇ ಅಖಂಡ ಅಹಂ. ಅದನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಏನು ತಿಳ್ಕೊಳ್ತೇವೆ ಅದು ಕಾಮಕಲಾ ವಿಮರ್ಶ, ಕಾಮಕಲಾ ಅನ್ನುವ ತತ್ವದ ರೂಪ. ಹೀಗೆ ಕಾಮಕಲಾ ಅನ್ನುವ ಶಬ್ದ ಒಂದಾಗಿರುವ ಪರಬ್ರಹ್ಮ ವಸ್ತುವನ್ನು ಮತ್ತೆ ವಿಶ್ವಾಂಡ ಬ್ರಹ್ಮಾಂಡವಾಗಿ ವಿಕಾಸಗೊಂಡಿರುವ ಪರಬ್ರಹ್ಮ ವಸ್ತುವನ್ನು ಎಲ್ಲವನ್ನೂ ಆ ಒಂದೇ ನಾಮ ನಮಗೆ
ಪ್ರತಿನಿಧಿಸಿ ತೋರಿಸುತ್ತೆ. ನಿರ್ವಿಶೇಷ ಬ್ರಹ್ಮ ವಸ್ತುವನ್ನು ತೋರಿಸುತ್ತೆ, ಸವಿಶೇಷ ಬ್ರಹ್ಮ ವಸ್ತುವನ್ನು ತೋರಿಸುತ್ತೆ. ಹಾಗೆ ಸವಿಶೇಷ ಬ್ರಹ್ಮ ವಸ್ತು ಏನೇನು ಇಂದ್ರನಾಗಿ, ವರುಣನಾಗಿ, ಯಮನಾಗಿ, ದಿಕ್ಪಾಲಕರಾಗಿ, ಆದಿಶೇಷನಾಗಿ, ಗರುಡನಾಗಿ ಏನೇನಾಗಿ ವಿಕಾಸಗೊಂಡಿದೆ ಆ ಎಲ್ಲ ತತ್ವವನ್ನು ಕೂಡ ಇದು ಪ್ರತಿನಿಧಿಸುತ್ತೆ ಅನ್ನುವ ತತ್ವವನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ನಾವು ನಿನ್ನೆ ದಿವಸ ನೋಡಿದ್ವಿ, ಮೊದಲನೆಯ ಒಂದು ಮಧ್ಯದಲ್ಲಿರುವಂಥ ಬಿಂದು, ಅದರ ಮೇಲೆ ಒಂದು ಚುಕ್ಕಿ, ಅದನ್ನೇ ನಾವು ಸೂರ್ಯ ತತ್ವ ಅಂತ ಹೇಳಿದ್ವಿ. ಈ ಕಡೆಗೆ ಬಂದ್ರೆ ಇದು ಚಂದ್ರ ತತ್ವ ಅಂತ ಹೇಳಿದ್ವಿ, ಇಲ್ಲಿರುವ ಅದನ್ನ ಅಗ್ನಿ ತತ್ವ ಅಂತ ಹೇಳಿದ್ವಿ. ಆ ಸೂರ್ಯ ತತ್ವವನ್ನೇ ಲಲಿತಾ ಎನ್ನುವ ನಾಮದಿಂದಲೂ, ಚಂದ್ರ ತತ್ವವನ್ನ ಶ್ಯಾಮಲಾದೇವಿ ಎಂಬುದಾಗಿಯೂ, ಈ ಅಗ್ನಿ ತತ್ವವನ್ನ ವಾರಾಹಿ ಎಂಬುದಾಗಿಯೂ, ಅಂದ್ರೆ ಶ್ಯಾಮಲಾ ವಾರಾಹಿಗಳಿಂದ ಸೇವಿಸಲ್ಪಡುವ. ಶ್ಯಾಮಲಾ ವಾರಾಹಿ ಯಾರು? ಒಂದು ಜ್ಞಾನಶಕ್ತಿ, ಒಂದು ಕ್ರಿಯಾಶಕ್ತಿ. ಇಚ್ಛಾಶಕ್ತಿ ಸೂರ್ಯ. ಆದ್ರಿಂದ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳಿಂದ ಸೇವಿಸಲ್ಪಡುವ ಇಚ್ಛಾ ಯಾವುದದು? ಬಹುಶ್ಯಾಮ್. ತಾಯಿ ತಾನು ತುಂಬ ಆಗಬೇಕು ಅನ್ನುವ ಸಂಕಲ್ಪವನ್ನ ಹೊತ್ತಿದಾಗ ಆ ಇಚ್ಛೆಗೆ ಅನುಗುಣವಾದ ಜ್ಞಾನ, ಜ್ಞಾನದ ವಿಕಾಸಕ್ಕೆ ಅನುಗುಣವಾದ ಕ್ರಿಯೆ. ನಾನು ದೊಡ್ಡ ಬೀಜ, ನಾನು ಮರ ಆಗಬೇಕು ಅನ್ಕೊಂಡ್ಬಿಟ್ಟು ಸುಮ್ಮನೆ ಇದ್ರೆ ಬೀಜ ಮರವಾಗುತ್ತೋ? ಇಲ್ಲ. ನಾನು ಅಂದ್ರೆ ಈಗ ನಾವೇ ಯೋಚನೆ ಮಾಡೋಣ, ನಾನು ಮನೆಯಲ್ಲಿ ಹುರುಳಿಕಾಯಿ ಬೆಳಿಬೇಕು ಅಂದ್ಬಿಟ್ಟು ಅಗ್ರಿಕಲ್ಚರ್ ಅಂಗಡಿಗೆ ಹೋಗಿ ಹುರುಳಿ ಬೀಜ ತಗೊಂಬಂದು ಪಟ್ನಾನ ನಾನು ಬೀರು ಒಳಗೆ ಇಟ್ಬಿಟ್ಟಿದ್ರೆ ಅದು ಬೆಳೆಯುತ್ತೋ? ಇಲ್ಲ. ನನ್ನ ಮನಸ್ಸಲ್ಲಿ ಇದೆ, ಜ್ಞಾನ ಇದೆ, ಏನಂತ? ಹುರುಳಿಕಾಯಿ ಬೆಳಿತೇನೆ. ಜ್ಞಾನ ಇದ್ರೆ ಏನಾಗುತ್ತೆ? ಇಚ್ಛೆ, ಹುರುಳಿಕಾಯಿ ಬೆಳಿತೇನೆ ಅನ್ನುವ ಇಚ್ಛೆ ಇದೆ. ಆದ್ರೆ ಆ ಇಚ್ಛೆ ಏನಾಗಬೇಕು? ನಾನು ಬೆಳಿಬೇಕು, ಅದನ್ನ ಭೂಮಿಯನ್ನ ಅಗಿಬೇಕು, ಒಂದು ಪಾತಿಯನ್ನ ಮಾಡಬೇಕು, ಅದರೊಳಗೆ ಬೀಜ ಹಾಕಬೇಕು ಅಲ್ವಾ? ಈ ಎಲ್ಲ ಜ್ಞಾನ ನನ್ನೊಳಗೆ ಬರಬೇಕು. ಅದರಿಂದ ಇಚ್ಛಾಶಕ್ತಿ ಇದ್ದರೆ ಅದಕ್ಕೆ ತಕ್ಕ ಜ್ಞಾನ ಬೇಕು. ಆ ಜ್ಞಾನ ಇದ್ಬಿಟ್ರೆ ಸಾಕೋ? ಇಲ್ಲ. ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನ ಆಚರಣೆಗೆ ತರಬೇಕು. ಅದಕ್ಕೆ ಸಹಾಯ ಮಾಡೋದು ಯಾರು? ಕ್ರಿಯಾಶಕ್ತಿ. ಆದ್ರಿಂದ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎರಡಿದ್ರೆ ಇಚ್ಛೆ ಇಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಇಚ್ಛಾಶಕ್ತಿ ಇದೆ ಅಂದ್ಬಿಟ್ಟು ಸುಮ್ಮನೆ ಇದ್ರೆ ಆಗ್ಲೂ ಪ್ರಯೋಜನ ಇಲ್ಲ. ಆದ್ರೆ ಪ್ರಧಾನ ಯಾವುದು? ಇಚ್ಛಾಶಕ್ತಿ. ಇಚ್ಛೆ ಇಲ್ಲ ಅಂದ್ರೆ, ಇಚ್ಛೆ ಇಲ್ಲದೆ ಇರೋ ಕೈನಲ್ಲಿ ಏನಾದ್ರೂ ಒಂದನ್ನು ಮಾಡಿಸಿ ನೋಡೋಣ, ಬ್ರಹ್ಮಾನು ಅಲುಗಾಡ್ಸಕ್ಕಾಗಲ್ಲ ಅಂತ ಗಾದೆ ಹೇಳುತ್ತಾರೆ. ಅಂದ್ರೆ ಆ ರೀತಿ ಮೊಂಡು ತನ ಬಂದಾಗ, ಆದ್ರಿಂದ ಆ ಇಚ್ಛಾಶಕ್ತಿಯೂ ಪ್ರಧಾನ ಇದೆ. ಆದ್ರಿಂದ ಇಚ್ಛಾಶಕ್ತಿಯನ್ನ ಪ್ರಧಾನವಾಗಿ ನಾವು ಲಲಿತೆಯಾಗಿ ಭಾವಿಸಿಕೊಂಡ್ರೆ ಅದು ಸೂರ್ಯ ಶಕ್ತಿ, ಇದು ಚಂದ್ರಶಕ್ತಿ, ಇದು ಅಗ್ನಿಶಕ್ತಿ, ಇದು ಶ್ಯಾಮಲಾ ಶಕ್ತಿ, ಇದು ವಾರಾಹಿ ಶಕ್ತಿ. ಅದನ್ನೇ ಸ್ತೋತ್ರ ಮಾಡುವಾಗ ದೇವಿಯನ್ನ ಹೇಳೋದೇನು? ಭಜೆ ಶ್ರೀಚಕ್ರ ಮಧ್ಯಸ್ಥಾಂ. ಶ್ರೀಚಕ್ರ ಮಧ್ಯದಲ್ಲಿರುವಂತಹ ತಾಯಿ ಅವಳು ದಕ್ಷಿಣ ಉತ್ತರಯೋಹೋ. ದಕ್ಷಿಣ ಮತ್ತು ಉತ್ತರದಲ್ಲಿ ಯಾರಿದ್ದಾರೆ? ಶ್ಯಾಮಾ ವಾರ್ತಾಹಿ ಸಂಸೇವ್ಯಾಂ. ಶ್ಯಾಮ ಮತ್ತು ವಾರಾಹಿಗಳಿಂದ ಸೇವಿಸಲ್ಪಡುವಂತ ಆ ತಾಯಿ ಯಾರಿದ್ದಾಳೆ? ಭವಾನೀಂ ಲಲಿತಾಂಬಿಕಾಂ ಎಂಬುದಾಗಿ ಸ್ತೋತ್ರ ಬರೋದು ಅದರಿಂದ. ಆದ್ರಿಂದ ಕಾಮಕಲಾ ರೂಪದಲ್ಲಿ ಈಗ ಏನೇನೆಲ್ಲ ನೋಡ್ದಂತಾಯ್ತೆ ನೋಡಿ. ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಈ ಒಂದೇ ನಾಮದೊಳಗಡಗಿದೆ. ಆದ್ರಿಂದ ಇದು ಕಾಮಕಲಾ ರೂಪ ಅನ್ನುವುದು ಅಷ್ಟು ಗಹನವಾದ ತತ್ವದಿಂದ ಕೂಡಿರುವಂತ ನಾಮ ಅನ್ನೋದನ್ನ ಪರಿಭಾವಿಸಿಕೊಂಡು ಮುಂದಿನ ನಾಮ ಕದಂಬ ಕುಸುಮ ಪ್ರಿಯ. ಇವತ್ತು ಮನಸ್ಸಿಗೆ ಅನಿಸಿತ್ತು, ಇದನ್ನ ಕದಂಬ ಕುಸುಮ ಅಂತ ಕರೀತಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ. ತಾಯಿಗೆ ಇದು ಯಾಕೆ ಅಂದ್ರೆ ಒಂದನ್ನ ಆಶ್ರಯಿಸಿಕೊಂಡು ನೂರಾರು ಹೂವುಗಳ ಇದೆಯಲ್ವಾ, ಅಂದ್ರೆ ನೂರಾರು ಪ್ರಭೇದಗಳು. ಈಗ ನಾವು ಹೇಳಿದಂತೆ ಯಾವುದು ಕಾಮಕಲಾನಲ್ಲಿ ಹೇಳಿದಂತೆ ಒಂದು ಲೋಕ ಅಲ್ಲ, ಅನೇಕ ಲೋಕಗಳು. ಒಂದೊಂದು ಲೋಕದಲ್ಲೂ ಅನೇಕ ಕೋಟಿ ಗಣನೆಗೆ ನಿಲುಕದಷ್ಟು ಜೀವಗಳು. ಯಾವುದೇ ಲೋಕ ಇರಲಿ, ಅದು ಅತಲ ವಿತಲ ಸುತಲ ತಲಾತಲಗಳಿರ್ಲಿ, ಅಥವಾ ಜನೋಲೋಕ, ತಪೋಲೋಕ, ಸತ್ಯಲೋಕ, ಧ್ರುವಲೋಕ ಇತ್ಯಾದಿ ಯಾವುದೇ ಲೋಕ ಇರಲಿ, ಯಾವ ಲೋಕದಲ್ಲೂ ಒಂದೇ ಜೀವ ಇಲ್ಲ, ಗಣನೆಗೆ ನಿಲುಕದಷ್ಟು ಜೀವಗಳಿದೆ. ಆ ಎಲ್ಲ ಯಾವುದೋ ಒಂದನ್ನ ಆಶ್ರಯಿಸಿಕೊಂಡಿದೆಯಲ್ಲ, ಆ ರೀತಿ ಈ ಎಲ್ಲ ಗುಚ್ಛ, ಕದಂಬ ಅಂದ್ರೆ ಗ್ರೂಪ್ ಅಂತ, ಆ ಗ್ರೂಪ್ ಕದಂಬ ಗುಂಪು. ಆ ಗುಂಪಿನಲ್ಲಿ ಇಲ್ಲಾದ್ರೆ ಒಂದೇ ಬಗೆಯ ಇದೆ, ಬೇರೆ ಬೇರೆ ಬಗೆಗಳ ಎಲ್ಲ ಗುಂಪನ್ನ ಸೇರಿಸಿರುವ ಒಂದು ಗುಚ್ಛ ಇದ್ರೆ ಅದನ್ನ ಕದಂಬ ಅಂತ ನಾವು ಭಾವಿಸ್ಕೊಂಡ್ರೆ
ಆ ಕದಂಬ ಕುಸುಮ ಪ್ರಿಯ, ಕದಂಬ ಕುಸುಮದಲ್ಲಿ ಪ್ರೀತಿಯನ್ನ ಹೊಂದಿದ್ದಾಳೆ. ಇದು ಮೊದಲ ಅರ್ಥ. ಈಗ ಬೇರೆ ಬೇರೆ ಹೂವು ಅಂದ್ರೆ ನಾವು ಇದನ್ನ ಎಲ್ಲಿ ನೋಡ್ಕೊಂಡಿದ್ದೇವೆ? ಮೊದಲೇ ಕದಂಬ ನಾಮ ಬಂದಾಗ ನೋಡ್ಕೊಂಡಿದ್ದೇವೆ. ದೇವಿಗೆ ಈ ಹೂವು ನನ್ನದು, ಈ ಹೂವಿನಿಂದ ಪೂಜೆ ಮಾಡಿದ್ರೆ ಮಾತ್ರ ನಾನು ಒಲಿತೇನೆ, ಹಾಗಿಲ್ಲ ಅಂದ್ರೆ ನಾನು ಒಲಿಯಲ್ಲ, ಆ ಥರ ಇಲ್ಲ. ಆದ್ರಿಂದ ಯಾಕೆಂದ್ರೆ ಸೃಷ್ಟಿ ಮಾಡಿರುವುದು ತಾಯಿ, ಸೃಷ್ಟಿಯಲ್ಲಿರುವ ಎಲ್ಲ ಹೂವು ಕೂಡ ದೇವರಿಗೆ ಸೇರಿದ್ದು. ಆದ್ರಿಂದಲೇ ಈ ಹೂವು, ಗಿಡಮರಗಳಲ್ಲಿ ಬೆಳೆದಿರುವ ಹೂವುಗಳೆಲ್ಲ ಪರಮಾತ್ಮನಿಗೆ ತಾನೇ ತನ್ನನ್ನ ಅರ್ಪಣೆ ಮಾಡಿಕೊಳ್ಳುವುದನ್ನ ನಡೆದಿದೆ. ಪೂಜಾರತಿ ವಿಶ್ವದೇವಿಗೆ ಎನ್ನುವ ಕೃತಿಯಲ್ಲಿ ನಾವು ನೋಡ್ತೇವೆ. ಎಲ್ಲ ಪರಮಾತ್ಮನಿಗೆ ತಮ್ಮನ್ನ ತಾವೇ ಅರ್ಪಣೆ ಮಾಡಿಕೊಳ್ಳುತ್ತೆ ಗಿಡಮರಗಳು, ಪುಷ್ಪಗಳು. ಹಾಗೆ ದೇವಿ ಈ ಹೂವು ನನಗಿಷ್ಟ ಇಲ್ಲ, ಇದು ನನಗೆ ಬೇಡ ಅಂತ ನಿರಾಕರಣೆ ಮಾಡುವ ಯಾವುದೂ ಇಲ್ಲ. ಯಾಕೆ ಅಂದ್ರೆ ಅದನ್ನು ನೋಡಿದ್ದೇವೆ. ಸೃಷ್ಟಿಯಲ್ಲಿ ಅಸುರಶಕ್ತಿಯನ್ನಾಗಲಿ ಸುರಶಕ್ತಿಯನ್ನಾಗಲಿ ಪಶುಪಕ್ಷಿ ಪ್ರಾಣಿಗಳನ್ನಾಗಲಿ ಕ್ಷುದ್ರ ಜಂತುಗಳನ್ನಾಗಲಿ ಹೇಸಿಗೆ ಬರುವಂಥ ನಾವು ಅಸಖ್ಯ ಮಾಡಿಕೊಳ್ಳುವಂಥದ್ದು ಯಾವುದೇ ಜೀವಕೋಟಿ ಇರಲಿ ನಿರ್ಮಾಣ ಮಾಡಿರೋದು ತಾಯಿ. ಅದು ಒಂದು ಜೀವ. ಆದ್ರಿಂದಲೇ ಜೀವ ಕುಸುಮವಿದು ಅರ್ಪಿತ ನಿನಗೆ ಅಂತೆ ಒಂದು ಹಾಡಿದೆ. ಜೀವ ಅನ್ನುವುದೇ ಒಂದು ಹೂವು. ಆದ್ರಿಂದ ತಾಯಿ ಇದನ್ನ ಭಾಗವತದಲ್ಲಿ ನಾವು ನೋಡಿದ್ದೇವೆ. ಏನಂತ, ಎಷ್ಟು ಕೋಟಿ ಜೀವಗಳಿದೆಯೋ ಅಷ್ಟು ಕೋಟಿ ಜೀವಗಳಿಗೆ ದಾರ ಹಾಕಿ ಆ ದಾರವನ್ನ ತನ್ನ ಬೆರಳುಗಳಿಗೆ ಸೇರಿಸ್ಕೊಂಡಿದ್ದಾನೆ ಪರಮಾತ್ಮ ಅಂತ. ಆದ್ದರಿಂದ ಈ ಕದಂಬ ಕುಸುಮ ಪ್ರಿಯ ಅಂದಾಗ ನಾನಾ ಬಗೆಯ ಹೂವುಗಳಿದೆ. ಒಂದೆರಡು ಬಗೆ ಅಲ್ಲ, ಒಂದೆರಡು ಬಣ್ಣ ಅಲ್ಲ, ಒಂದೆರಡು ಗುಣ ಅಲ್ಲ, ಒಂದೆರಡು ಸ್ವಭಾವ ಅಲ್ಲ, ಕೋಟಿ ಕೋಟಿ ಗುಣ ಸ್ವಭಾವ ರೂಪ ರಸ ಪರಿಮಳ ಎಲ್ಲ ಅದು ವಿವಿಧನೆ. ಆ ಎಲ್ಲದರ ಗುಚ್ಛ ಇದೆಯಲ್ಲ, ಆ ಗುಚ್ಛಕ್ಕೆ ಕದಂಬ ಅಂದ್ರೆ ಗುಂಪು, ಗ್ರೂಪ್, ಅದಕ್ಕೆ ಕದಂಬ ಅಂತ ಹೆಸರು. ಅಂಥ ಕದಂಬ ಕುಸುಮದಲ್ಲಿ ಪ್ರೀತಿಯನ್ನ ಹೊಂದಿರುವವಳು. ಆದ್ರಿಂದ ಕದಂಬ ಕುಸುಮ ಪ್ರಿಯ. ಆದ್ರಿಂದ ಏನಪ್ಪಾ ಅಂದ್ರೆ ಎಲ್ಲ ಪುಷ್ಪಗಳು ಕೂಡ ಯಾವುದೇ ಪುಷ್ಪವಾದರೂ ಅದು ಮೊದಲಿಗೆ ಬಂದಾಗ ದೇವರಿಗೆ ಅರ್ಪಿತ ಆಗಿದೆ. ಮೊದಲಿಗೆ ಅರಳಿದಾಗ ಅದು ದೇವರದೇ ಒಂದು ಸೃಷ್ಟಿಯಾಗಿದೆ. ದೇವರ ಸೃಷ್ಟಿಯಲ್ಲಿರುವುದು ದೇವರ ಅರ್ಪಿತವಾಗೋದೇ ಹೊರತು ದೇವ ಅರ್ಪಿತ ಅಲ್ಲದ್ದು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೇವಿ ಅದನ್ನ ನಾವು ಅರ್ಪಿಸ್ಕೊಳ್ಳದೆ ಇದ್ರೆ, ಅರ್ಪಿಸದೇ ಇದ್ರೆ ಅವಳು ಅರ್ಪಣೆ ಮಾಡ್ಕೊಳ್ತಾಳೆ. ಎಂದಿಗಾದರೂ ಸೃಷ್ಟಿಯಾದ ಜೀವದ ಮೂಲ ಎಲ್ಲಿ? ದೇವಿನೇ, ಪರಬ್ರಹ್ಮನೇ. ಆದ್ರಿಂದ ನಾನು ನನ್ನ ಮನೆಗೆ ಹೋಗಲ್ಲ ಅಂತ ಹಠ ಮಾಡಿಕೊಂಡು ಬೇರೆ ಬೇರೆ ಬೀದಿ ಸುತ್ತಕೊಂಡೇ ಇದ್ರೆ, ನಾನಿವತ್ತು ಬೊಂಬೈಯಲ್ಲಿ ಇರ್ತೀನಿ, ನಾಳೆ ಕಲ್ಕತ್ತಲ್ಲಿ ಇರ್ತೀನಿ, ನಾಡಿದ್ದು ಅಮೆರಿಕಾಗೆ ಹೋಗ್ತೀನಿ, ಎಲ್ಲೇ ಸುತ್ತಾ ಇರು, ನನ್ನ ಮನೆಗೆ ನೀನು ಬರಲೇಬೇಕು, ಅವಳು ಎಳ್ಕೊತಾಳೆ ತನ್ನ ಮನೆಗೆ. ಆ ರೀತಿ ಆ ದೇವಿ ಎಲ್ಲ ಜೀವಗಳ, ಎಲ್ಲ ಗುಣಧರ್ಮಗಳ, ಎಲ್ಲ ಸ್ವರೂಪಗಳ, ಎಲ್ಲ ಸ್ವಭಾವಗಳ, ಎಲ್ಲ ರಸಗಳ, ಎಲ್ಲ ರುಚಿಗಳ ಒಂದು ಕೇಂದ್ರ ಬಿಂದುವಾಗಿದ್ದಾಳೆ ಅನ್ನುವ ತತ್ವವನ್ನ ಕದಂಬ ಕುಸುಮ ಪ್ರಿಯ ಅನ್ನುವ ನಾಮ ಹೇಳ್ತಾ ಇದೆ. ಅದನ್ನ ನಾವು ಹಿಂದೆ ಕದಂಬ ಮಂಜರಿ ಕ್ಲೃಪ್ತ ಕರ್ಣಪೂರ ಮನೋಹರ ಅಲ್ಲಿ ನೋಡಿದ್ದೇವೆ. ಇಲ್ಲಿ ಈ ವಿವಿಧ ಬಗೆಯ ಅವಳದೇ ಸೃಷ್ಟಿ, ಆ ಸೃಷ್ಟಿಯಾದ ಎಲ್ಲವೂ ಕೂಡ ಅವಳಿಗೆ ಅರ್ಪಿತವಾಗಬೇಕು. ಅದನ್ನೇ ಮತ್ತೆ 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 ನಾವು ನೆನಪು ಮಾಡಿಕೊಳ್ಳೋದು. ಜೀವನದ ಪರಮಧ್ಯೇಯ ಏನು? ಭಗವನ್ಮಯವಾಗಿ ಸೃಷ್ಟಿಯಲ್ಲಿರುವ ಪ್ರತಿ ಪದಾರ್ಥವನ್ನ ಭಗವಂತನದು, ನನ್ನದು ಅಲ್ಲ, ಭಗವಂತನದು ಎಂಬುದಾಗಿ ಕಾಣುವಂಥದ್ದು. ಅದನ್ನ ಭಗವಂತನಿಗೆ ಅರ್ಪಿತವಾಗಿ ಜೀವನ ಮಾಡುವಂಥದ್ದು, ಭಗವಂತನ ಪ್ರಸಾದವಾಗಿ ಅದನ್ನ ಸ್ವೀಕರಿಸುವಂಥದ್ದು. ಭಗವಂತನಿಗೆ ಸೇರಿದ್ದು ಭಗವನ್ಮಯವಾಗಿ, ಭಗವದರ್ಪಿತವಾಗಿ, ಭಗವತ್ ಪ್ರಿಯವಾಗಿ ಭಾವಿಸುವಂಥ ನಡೆ ನಮ್ದಾಗಬೇಕು ಅನ್ನೋದನ್ನೇ ಇಲ್ಲಿ ಕದಂಬ ಮಂಜರಿ, ಇದು ಕದಂಬ ಕುಸುಮ ಪ್ರಿಯ ಅನ್ನುವ ನಾಮದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ನಾಮ ಕಲ್ಯಾಣಿ. ಕಲ್ಯಾಣಿ ಎಲ್ಲಾ ಮನೆಗಳಲ್ಲಿ ಒಂದು ಕಲ್ಯಾಣಿ ಇರುತ್ತೆ. ಅಂದ್ರೆ ಹಾಗೆ ದೇವಸ್ಥಾನಗಳಲ್ಲಿ ಒಂದು ಕಲ್ಯಾಣಿ ಇರುತ್ತೆ. ಅಂದ್ರೆ ದೇವರಿಗೆ ಮಂಗಳ ಸ್ನಾನ ಮಾಡಿಸುವಂತ ಜಾಗಕ್ಕೆ ಕಲ್ಯಾಣಿ. ಕಲ್ಯಾಣ ಅಂದ್ರೇನು? ಮಂಗಳ ಅಂತ ಅರ್ಥ. ಆದ್ರಿಂದ ಕಲ್ಯಾಣಿ ಅಂದಾಗ ಮಂಗಳ ಸ್ವರೂಪಿಣಿ. ಅದನ್ನ ನಾವು
ಸ್ತೋತ್ರದ ಆರಂಭದಲ್ಲೂ ನೋಡ್ತೇವೆ, ವಿಷ್ಣು ಸಹಸ್ರನಾಮದಲ್ಲೂ ನೋಡ್ತೇವೆ, ಮಂಗಲಾನಾಂಚ ಮಂಗಲಂ. ಅದರಿಂದ ಮಂಗಳಗಳಿಗೆ ಸರ್ವ ಮಂಗಳ ಮಾಂಗಲ್ಯೆ. ಆ ಎಲ್ಲ ಕಾರಣದಲ್ಲಿ ಕಲ್ಯಾಣಿ ಅಂದ್ರು ಮಂಗಳ ಅಂದ್ರು ಒಂದೇ ಅರ್ಥ. ಮಂಗಳ ಸ್ವರೂಪಿಣಿ. ಒಂದೊಂದು ಜಾಗದಲ್ಲಿ ಪೂಜೆ ಹೊಂದುವಂತ ಒಂದು ದೇವರು ಒಂದೇ. ನಾವು ಹೀಗಿರೋನ್ನ ರಂಗ ಅಂತೀವಿ, ಅವನ ಮೇಲಿಂದ ಒಂದು ಇದು ಬಂದಿದ್ರೆ ಅವನನ್ನ ನಾರಾಯಣ ಎಂಬುದಾಗಿ ಹೇಳ್ತೇವೆ. ಹೀಗೆ ಶಂಖಚಕ್ರ ಗದಾಧಾರಿಯಾಗಿ ಹಿಡ್ಕೊಂಡು ನಿಂತಿದ್ರೆ ಸತ್ಯನಾರಾಯಣ ಅಂತೇವೆ. ಒಂದೇ ದೇವರೇ ಬೇರೆ ಬೇರೆ ರೀತಿಯಲ್ಲಿದ್ದಾಗ ಬೇರೆ ಬೇರೆ ಹೆಸರಿಂದ ಕರೆಯೋ ಹಾಗೆ. ಮತ್ತೆ ನಾವು ನಾರಾಯಣೀಯದಲ್ಲಿ ನೋಡಿದ್ದೇವೆ, ಒಂದೊಂದು ಜಾಗದಲ್ಲಿ ದೇವರು ಯಾವ ಹೆಸರಿಂದ ಪೂಜಿಸಲ್ಪಡ್ತಾನೆ. ಅದೇ ದೇವರೇ ಗುರುವಾಯೂರಲ್ಲಿ ಅಪ್ಪ ಅನ್ನಿಸ್ಕೊಳ್ತಾನೆ, ಇದರಲ್ಲಿ ಶಬರಿಮಲೆಯಲ್ಲಿ ಅಯ್ಯಪ್ಪ ಅನ್ನಿಸ್ಕೊಳ್ತಾನೆ. ಹೀಗೆ ಒಬ್ಬನೇ ಬೇರೆ 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 ನಾಮಗಳಲ್ಲಿ ಇರುವಂತೆ ಈ ಕಲ್ಯಾಣಿ ಅನ್ನುವವಳು ಮಲಯಾಚಲದಲ್ಲಿ ಕಲ್ಯಾಣಿ ಅನ್ನುವ ನಾಮದಿಂದ ಪೂಜಿಸಲ್ಪಡ್ತಾಳೆ ಅನ್ನುವುದಾಗಿ ಪುರಾಣಗಳು ಗ್ರಂಥಗಳು ಹೇಳುತ್ತೆ. ಆದ್ರಿಂದ ಕಲ್ಯಾಣಿ ಮಲಯಾಚಲೆ, ಮಲಯಾಚಲದಲ್ಲಿ ಕಲ್ಯಾಣಿ ಅನ್ನುವ ಹೆಸರಿನಿಂದ ಅವಳು ಪೂಜಿಸಲ್ಪಡ್ತಾಳೆ. ಆದ್ರಿಂದ ಅವಳು ಕಲ್ಯಾಣಿ. ಇನ್ನು ಕಲ್ಯ ಅಂದ್ರೆ ನಾವು ಹೇಳಿದ್ವಲ್ಲ, ಶುಭ ಮಂಗಳ ಅಂತ ಅರ್ಥ ಇದೆ. ಆದ್ರಿಂದ ಶುಭಕರವಾದ ಮಾತು, ಮಂಗಳಮಯವಾದ ಮಾತು. ಈಗ ಕಲ್ಯಾಣಿ ಅನ್ನುವುದನ್ನ ನಾವು ನೆನಪು ಮಾಡಿಕೊಳ್ತಾ ಇದ್ರೆ ನಮಗೆ ಯಾವಾಗಲೂ ಶುಭಕರವಾದಂಥ ಒಂದು ಭಾವನೆ, ಶುಭಕರವಾದ ಚಿಂತನೆ, ಶುಭಕರವಾದಂಥ ಒಂದು ಕ್ರಿಯೆ, ಶುಭಕರವಾದ ಮಾತು ನಮ್ಮೊಳಗೂ ಕೂಡ ಬರುತ್ತೆ. ಆದ್ರಿಂದ ಕಲ್ಯಾಣಿ ಅನ್ನುವ ದೇವಿಯಿಂದ ನಮಗಾಗೋ ಲಾಭ ಏನಪ್ಪಾ ಅಂದ್ರೆ ಮಂಗಳಮಯವಾದ ಚಿಂತನೆ, ಮಂಗಳಮಯವಾದ ಭಾವನೆ, ಮಂಗಳಮಯವಾದ ಕ್ರಿಯೆ, ಮಂಗಳಮಯವಾದ ಮಾತು. ಅದನ್ನ ತಾಯಿ ನಮಗೆ ಕರುಣಿಸಿ ಕೊಡ್ತಾಳೆ. ಆದ್ರಿಂದ ಕಲ್ಯಾಣಿ ಎಂಬುದನ್ನ ನಾವು ನೆನಪು ಮಾಡಿಕೊಳ್ತಾ ಇದ್ರೆ ನಮ್ಮ ಅನಾರೋಗ್ಯಗಳು ಕೂಡ ದೂರ ಮಾಡ್ತಾಳೆ. ಹೀಗೆ ಆ ಕಲ್ಯಾಣಿ ಎನ್ನುವ ನಾಮದಲ್ಲಿರುವ ಬಲವನ್ನ ಹೇಳ್ತಾರೆ, ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಇನ್ನು ಕಲ್ಯ ಅಂತ ಹೇಳಿದ್ರೆ ಬೆಳಗಿನ ಜಾವಕ್ಕೆ ಕಲ್ಯ ಅಂತ ಹೆಸರು. ಬೆಳಗಿನ ಜಾವ ಹೇಗಿರುತ್ತೆ? ಕಲ್ಯಾಣಿಗೆ ಎಲ್ಲ ಅನ್ವಯ ಆಗೋದೇ. ಈಗ ನಾವು ಹೇಳಿದ ಅರ್ಥನೇ. ಬೆಳಗಿನ ಜಾವ ಹೇಗಿರುತ್ತೆ? ಎಷ್ಟೇ ಸೆಕೆಗಾಲದಲ್ಲೂ ಕೂಡ, ಚೆನ್ನೈಯಲ್ಲ, ಎಷ್ಟೇ ಸೆಕೆಗಾಲದಲ್ಲೂ ಕೂಡ ತಣ್ಣಗಿರುತ್ತೆ. ಬೆಳಗಿನ ಜಾವ ಆಗುವಾಗ ಹಗಲಿನ ಒಂದು ತಾಪಕ್ಕಿಂತ ಏನಾದ್ರೂ ಒಂದು 1/2 ಡಿಗ್ರಿ ಅಥವಾ 1/4 ಡಿಗ್ರಿ ಆದ್ರೂ ಒಂದು ಚೂರು ತಂಪು ನಮಗೆ ಕಾಣುತ್ತೆ. ಆ ರೀತಿಯಲ್ಲಿ ಕಲ್ಯ ಅಂದಾಗ ಬೆಳಗಿನ ಜಾವದ ತಂಪು, ಶಾಂತಿ, ಸುಖ, ಆ ನೆಮ್ಮದಿಯ ಒಂದು, ಅದರಲ್ಲಿ ಬಿಸಿಲು ಮಚ್ಚಿಗೆ ಹೋಗ್ಬಿಟ್ರೆ ಆ ತಂಪು ಗಾಳಿ ಬೀಸಿದಾಗ ಎಲ್ಲ ಬಾಧೆಗಳು ಪರಿಹಾರವಾಗಿ ಏನೋ ಒಂದು ಸಮತೆ, ಶಾಂತತೆ ಮೂಡುತ್ತಲ್ಲ, ಆ ಒಂದು ಭಾವವನ್ನ ಕಲ್ಯಾಣಿ ಅಂತ ಕರೀತಾರೆ. ಹಾಗಾಗಿ ಕಲ್ಯಾಣಿ ಅನ್ನುವುದು ಬೆಳಗಿನ ಜಾವ ಯಾವ ರೀತಿಯ ಒಂದು ತಂಪನ್ನ, ಶಾಂತಿಯನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ಸಮರಸತೆಯ, ಸಮಾಧಾನದ ಭಾವವನ್ನ ಕೊಡುತ್ತೋ ಆ ರೀತಿ ತಾಯಿಯ ಸ್ಮರಣೆ ನಮಗೆ ಶಾಂತಿ, ಸುಖ, ನೆಮ್ಮದಿ, ಸಮರಸತೆಯ ಭಾವ ಈ ಎಲ್ಲವನ್ನು ಕೂಡ ಅದು ಕರುಣಿಸಿ ಕೊಡುತ್ತೆ. ಹಾಗಾಗಿ ತಾಯಿ ಕಲ್ಯಾಣಿ. ಇನ್ನು ಕಲ್ಯಾಣಿ ಅನ್ನುವುದು ಒಂದು ಮಂಗಳಮಯವಾದ ಶಬ್ದ. ನಾವು ಎಲ್ಲಿ ತಾಯಿ ರಣತ್ಕಿಂಕಿಣಿ ಮೇಖಲಾನಲ್ಲಿ ನೋಡಿದ್ವಲ್ಲ, ಹಾಗೆ ಅವಳ ಒಂದು ನಾದ ಇದೆಯಲ್ಲ, ಅವಳು ತಾಯಿಯಿಂದ ಏನಿಲ್ಲ, ಆದರೆ ತಾಯಿಯಿಂದ ತಾನೇ ಒಂದು ನಾದ ಸ್ವರೂಪ. ಇದು ನಾವು ನೋಡಿದ್ದೇವೆ. ಈಗ ಒಂದು ಹೂವು ಹೀಗೆ ಮೊಗ್ಗಾಗಿದ್ದದ್ದು ಒಂದೇ ಒಂದು ಗೆರೆ ಹೀಗೆ ಬಿಟ್ರೆ ಅಲ್ಲೊಂದು ನಾದ ಬರುತ್ತೆ. ಅದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಪ್ರತಿಯೊಂದರಲ್ಲಿ ಒಂದು ನಾದ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ನಾದ ಇದೆ. ಆ ನಾದ ನಮಗೆ ಅವರ ಕಿವಿಗೆ ಕಿವಿ ಕೊಟ್ಟಾಗ ಕೇಳುತ್ತೆ. ಹಾಗೆ ಪ್ರತಿಯೊಂದು ಜಾಗದಲ್ಲಿ ಹಾಗೆ ಇದಕ್ಕೆ ನಾವು ಕಿವಿ ಕೊಟ್ರೆ ಇಲ್ಲೂ ನಾದ ಕೇಳುತ್ತೆ. ಇದು ನಮಗೆ ನೋಡುವಾಗ ಒಣಗಿರೋದು, ರಸರಹಿತವಾದದ್ದು, ಆದರೂ ಇಲ್ಲಿ ಕಿವಿ ಇಟ್ಟು ನೋಡಿ, ಪರೀಕ್ಷೆ ಮಾಡಿ ನೋಡಿ, ಒಂದು ನಾದ ತರಂಗ ನಮಗೆ ಕೇಳುತ್ತೆ. ಹಾಗೆ ನಾದ ಇಲ್ಲದ್ದು ಯಾವುದಿಲ್ವಲ್ಲ, ಆ ಎಲ್ಲ ನಾದಗಳ ಮೂಲ ಆ ತಾಯಿ ಇದ್ದಾಳಲ್ಲ. ಆ ಎಲ್ಲ ನಾದಗಳ ಮೂಲ ಯಾವುದಿದೆ? ಓಂಕಾರ ಇದೆ. ಓಂಕಾರಕ್ಕೆ ಮೂಲದಲ್ಲಿ ಯಾರು ನಿಂತಿದ್ದಾಳೆ?
ಅವಳು ಕಲ್ಯಾಣಿ. ಆಧ್ಯಾತ್ಮಿಕವಾದ ನಾದ. ನಾವು ಹೇಳ್ಕೊಂಡಿರೋದು ಓಂ ಅನ್ನುವಾಗ ಈ ಸಂಗೀತದಲ್ಲಿ ಸ್ವರವನ್ನ ನಿಲ್ಲಿಸೋದಿದೆಯಲ್ಲ, ಸ್ವರದ ಹಾಗೆ ಅದನ್ನೇ ನಿಲ್ಲಿಸೋದಷ್ಟೇ ಅಲ್ಲ, ಅದನ್ನೇ ಅನುಸರಿಸ್ತಾ ಮನಸ್ಸನ್ನ ಅದರ ಹಿಂದೆ ಕಳಿಸ್ಬೇಕು. ಇದನ್ನ ಉದ್ಧವ ಗೀತೆಯಲ್ಲಿ ಕೃಷ್ಣ ಬೋಧೆ ಮಾಡಿದ್ದಾನೆ. ಹಾಗೆ ಮನಸ್ಸನ್ನ ಅದರ ಹಿಂದೆ ಕಳಿಸ್ತಾ ಹೋದ್ರೆ ಈ ಶರೀರನ್ನ ಬಿಟ್ಟು ಮನಸ್ಸು ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಹಾಗೆ ಹೋಗುವಾಗ ಯಾವ ವಿಧವಾದಂಥ ಒಂದು ತಂಪು, ಆನಂದ, ಸುಖ ಶರೀರದ ಒಳಗಿರೋವರೆಗೆ ನಾನು ನನ್ನದನ್ನುವ ಬಾಧೆ ಇದೆಯಲ್ಲ, ಅದನ್ನ ಮೀರಿದ ಒಂದು ಇದು ಪ್ರಯತ್ನ ಮಾಡಿ ನೋಡಿ. ಒಂದೇ ಒಂದು ಕಣ್ಣು ರೆಪ್ಪೆ ಮಿಟುಕ್ಸು ಇಷ್ಟು ಕಾಲದಲ್ಲಿ ಅದು ಹೋಗುತ್ತೆ ಅನ್ನೋ ಜೊತೆಯಲ್ಲಿ ಮನಸ್ಸನ್ನ ಕಳಿಸಿ ಇಷ್ಟು ದೂರ ಬಂದರೂ ಸಾಕು, ಇಷ್ಟು ದೂರ ಹೋಗದೆ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಆ ರೀತಿಯಾದ ಆ ನಾದ ತರಂಗ ಏನಿದೆಯೋ ಅದೇ ಕಲ್ಯಾಣಿ ದೇವಿಯ ಮಂಗಳಮಯವಾದ ಒಂದು ನಾದ ತರಂಗ. ಶಾಂತಿ, ಸಂತೋಷ, ನೆಮ್ಮದಿ, ತೃಪ್ತಿಗಳನ್ನ ಉಂಟು ಮಾಡುವ ನಾದ ತರಂಗ ಏನಿದೆ ಅದು ಕಲ್ಯಾಣಿ. ಆದ್ರಿಂದ ಆ ರೀತಿ ಮತ್ತೆ ಈ ಇಷ್ಟೆಲ್ಲ ಹೇಳಿಕೊಂಡ ಮೇಲೆ ನಮಗೆ ಕಲ್ಯಾಣಿ ಎನ್ನುವ ನಾಮದ ಒಂದು ಜಪದಿಂದ ಆಗೋ ಲಾಭ ಏನು ಅಂದ್ರೆ ಭವರೋಗ ನಿವಾರಣೆಯಾಗುತ್ತೆ. ಹಾಗೆ ಮನಸ್ಸಿನ ಕ್ಲೇಶಗಳು ದೂರ ಆಗುತ್ತೆ, ಸುಖ ಶಾಂತಿ ನೆಮ್ಮದಿಗಳು ತನ್ನಿಂದ ತಾನು ದೊರಕತ್ತೆ. ಎಲ್ಲ ವಿಧವಾದಂತಹ ನೆಮ್ಮದಿ ನಮಗಿದೆ ಅನ್ನುವುದನ್ನ ಈ ಕಲ್ಯಾಣಿ ಎನ್ನುವ ನಾಮದಲ್ಲಿ ಹೇಳ್ತಾರೆ. ಮುಂದಿನ ನಾಮ ಜಗತಿ ಕಂದ. ಈ ಕಂದು ಅಂತ ನಾವು ಹೇಳ್ತೇವೆ, ಬಾಳೆ ಕಂದು ಅಂದ್ರೆ ಅದೇನು ಮುಂದಿನ ಬೆಳವಣಿಗೆಗೆ ಮೂಲಭೂತವಾದ್ದು ತಾನೆ. ಅದನ್ನ ನಾವು ಸೆಪರೇಟ್ ಮಾಡಿದ್ದೇವೆ, ಅದು ಮುಂದೆ ಬೆಳೀದೇ ಇರೋ ಹಾಗೆ ನಮ್ಮ ಆಹಾರ ಮಾಡ್ಕೊಳ್ಳಕ್ಕೆ. ಆದರೆ ಮೂಲಭೂತವಾಗಿ ಅದೇನು ಮುಂದಕ್ಕೆ ಬೆಳೆಯುವಂಥದ್ದು, ಅದೇ ಕಂದ ಅಂದ್ರೆ. ಜಗತೀ ಕಂದ ಅಂದ್ರೇನು? ಈ ಪ್ರಪಂಚ ಎಂಬುದಕ್ಕೆ, ಜಗತ್ತಿಗೆ ಮೂಲಭೂತವಾದ ಗೆಡ್ಡೆ ಆಗಿದ್ದಾಳೆ ಅಂತ ಅರ್ಥ. ಅಂದ್ರೆ ಈ ಪ್ರಪಂಚ ವಿಕಾಸಗೊಳ್ಳುವುದಕ್ಕೆ ಕೆಳಗಿನ ಬೊಡ್ಡೆ, ಆ ಗೆಡ್ಡೆ ಅದಾಗಿ ಇರುವವಳು ಜಗತೀ ಕಂದ. ಅದನ್ನ ಕಲಾರೂಪ, ಕಾಮಕಲಾ ರೂಪದಲ್ಲಿ ವಿಸ್ತಾರವಾಗಿ ನಾವು ನೋಡ್ಕೊಂಡಿದ್ದೇವೆ. ಹಾಗಾಗಿ ಈ ತಾಯಿ ತಾನು ಜಗತ್ತಾಗಿ ವಿಕಾಸಗೊಳ್ಳುವುದಕ್ಕೆ ಬೇಕಾದ ಮೂಲ ಗೆಡ್ಡೆಯಾಗಿ, ಮೂಲ ಒಂದು ಘನೀಭೂತ ಶಕ್ತಿ ಸ್ವರೂಪಿಣಿಯಾಗಿ ಇದ್ದಾಳೆ ಅನ್ನುವುದೇ ಜಗತಿ ಕಂದ. ಇನ್ನು ಹಿಂದೆ ನಾವು ನೋಡಿದ್ದೇವೆ ಏನು, ಪೂರಣ ಅಂದ್ರೆ ತುಂಬಿಕೊಳ್ಳೋದು. ಅದೇ ರೀತಿಯಲ್ಲಿ ಕಂದ ಅನ್ನುವ ಶಬ್ದಕ್ಕೆ ಪೂರಣ ಅನ್ನೋದು ಇದೆ. ಎಲ್ಲ ಈಗ ನಾವು ಹೇಳಿದ ಕಾಮಕಲಾ ರೂಪದೊಳಗೆ ಸೇರ್ಬಿಟ್ಟಿದೆ. ಯಾಕೆ? ಎಲ್ಲದರ ಒಳಗೇನಿದೆ? ನಾನು. ಆ ನಾನು ಅನ್ನೋದೇ ಕಲಾ ಅಂತ ಹೇಳಿದ್ದೇವೆ. ಅದೇ ವಿದ್ಯಾ ಸ್ವರೂಪ. ಅಹಂಗ್ರಹೋಪಾಸನ ಅಂತಾನೆ ಒಂದಿದೆ, ಅದನ್ನ ನಾವು 2-3 ಸಲ ಹೇಳಿದ್ದೇವೆ. ಆದರೆ ಅದರ ಅರ್ಥವನ್ನ ವಿಶ್ಲೇಷಣೆ ಮಾಡಿಕೊಂಡಿಲ್ಲ. ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರೋ ಭಾವರುಣ ವರುಣೋ ಬಿಭರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋ ಭಾ ಅಹಂ ಸೋಮಮಾಹನಸಂ ಬಿಭರ್ಮ್ಯಹಮಿನ್. ಹೀಗೆ ಅಹಂ 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 ಅನ್ನುವುದು ಸೋಮನಲ್ಲಿ, ವರುಣನಲ್ಲಿ, ಮಿತ್ರನಲ್ಲಿ, ಇಂದ್ರನಲ್ಲಿ ಅದನ್ನ ನಾವು ಭಾವಿಸಿ ಮಾಡುವ ಉಪಾಸನೆ. ಅದಕ್ಕೆ ಅಹಂಗ್ರಹೋಪಾಸನ ಅಂತ ಹೆಸರು. ಆ ಒಂದು ಉಪಾಸನಾ ತತ್ವ ಯಾವುದರ ಇದೆಯೋ ಅದನ್ನ ನಾವು ಈಗ ಕಾಮಕಲಾದಲ್ಲಿ ನೋಡಿದೇವಲ್ಲ, ಅದೇ ಜಗತ್ತಿಗೆ ಕಂದಾಗಿ, ಅಂದ್ರೆ ಯಾವುದು ಅಹಂ ಅನ್ನುವುದು ಆ ಜಗತ್ತಿಗೆ ಗೆಡ್ಡೆಯಾಗಿ ಅದು ವಿಕಾಸಗೊಂಡಿದೆಯಲ್ಲ, ಅದೇ ಎಲ್ಲದರ ಒಳಗೆ ತುಂಬಿದೆಯಲ್ಲ, ಈಗ ಅದು ಜಗತಿ ಕಂದ. ಜಗತ್ತಿನಲ್ಲಿ ಸಕಲ ಜೀವಿಗಳು ಮತ್ತೆ ಸಕಲ ಲೋಕಗಳು ವಿಕಾಸಗೊಳ್ಳುವುದಕ್ಕೆ ಬೇಕಾದ ತತ್ವಸ್ವರೂಪಿಣಿ ಏನಿದ್ದಾಳೆ ಅವಳು ಜಗತಿ ಕಂದ. ಜಗತ್ತಿನಲ್ಲಿ ನಾನು ಎನ್ನುವ ರೂಪದೊಳಗೆ ತಾನು ಎಲ್ಲೆಲ್ಲೂ ತುಂಬಿಕೊಂಡಿದ್ದಾಳೆ. ನಾನು ಅನ್ನುವ ಭಾವದಲ್ಲಿ ಅವಳು ತುಂಬಿಕೊಂಡಿದ್ದಾಳೆ. ಆದ್ರಿಂದ ಅವಳು ಜಗತಿ ಕಂದ, ಜಗತ್ತನ್ನ ತುಂಬಿ ವ್ಯಾಪಿಸಿಕೊಂಡಿದ್ದಾಳೆ. ಅದೇ ಮತ್ತೆ ಸೂಕ್ತದಲ್ಲಿ ಹೇಳುವಾಗ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲದರ ಒಳ ಹೊರಗೆ ಒಂದು ಅಣುವು ಬಿಡದಂತೆ ತುಂಬಿಕೊಂಡಿರುವುದು. ಇದು ಒಂದು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಎಲ್ಲೆಲ್ಲಿವರೆಗೆ ಏನಿದೆ? ಮರ,
ಮರ ಮರ ತಾನೆ. ಅದೇ ರೀತಿ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲ ದೇವಿ ದೇವಿ ದೇವಿ, ದೇವಿಯನ್ನಿ ವಿಷ್ಣುವನ್ನಿ ಶಿವಾನ್ನಿ ಒಟ್ಟು ಒಂದು ಪರಬ್ರಹ್ಮ ತತ್ವ ಎಲ್ಲವನ್ನ ತುಂಬಿಕೊಂಡಿದೆ ಅನ್ನುವ ತತ್ವದಲ್ಲೇ ಜಗತಿ ಕಂದ ಅನ್ನುವ ಸ್ವರೂಪವನ್ನ ನೋಡ್ತೇವೆ. ಹೀಗೆ ನಾ ಹೇಳುವಾಗೆಲ್ಲ ನಿಮಗೆ ಕೇಳ್ತಾ ಇದ್ರೆ ಏನನ್ಸುತ್ತೆ, ಎಲ್ಲಕ್ಕೂ ಒಂದೇ ಅರ್ಥ ಹೇಳ್ತಿದ್ದಾರಲ್ಲ ಅನ್ನಿಸಬಹುದು. ಆದರೆ ಅದೇ ಪ್ರಧಾನವಾದ ವಿಷಯ, ಅದು ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಪರಮಾತ್ಮ ಅಲ್ಲದೆ, ಅದನ್ನ ಹೇಳ್ಕೊಳ್ತಾನೆ ಇದ್ದೇವೆ, ಹೇಳ್ಕೊಳ್ಬೇಕು. ಪರಮಾತ್ಮ ಅಲ್ಲದೆ, ಪರಮಾತ್ಮನಿಂದ ಅಲ್ಲದೆ, ಪರಮಾತ್ಮನದು ಅಲ್ಲದೆ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಏನೇನೂ ಇಲ್ಲ. ಅದು ನಮಗೆ ಜೀವನದಲ್ಲಿ ಗಟ್ಟಿಯಾಗಬೇಕು. ಆಗಲೇ ಈ ಕಾಮಕಲಾ ರೂಪದಿಂದ ದೊರಕಬೇಕಾದಂಥ ಬ್ರಹ್ಮಾನಂದವನ್ನ, ಎಲ್ಲ ಲೋಕಗಳ ಆನಂದವನ್ನ, ಎಲ್ಲ ಜ್ಞಾನವನ್ನ, ಎಲ್ಲವನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೇವಲ ಹೇಳೋದ್ರಿಂದ ಆಗಲ್ಲ. ಆದ್ರಿಂದ ಅದನ್ನ ಕೇಳಿ 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 ಅದು ದರ್ಶನ, ಶ್ರವಣ, ಮನನ, ಸ್ಪರ್ಶನ. ನೆನ್ನೆ ಉಪ್ಪನ್ನ ನೋಡಿದ್ವಿ ನೋಡಿ, ಅವನು ಸ್ಪರ್ಶನದಿಂದ ಫೀಲ್ ಮಾಡ್ದ, ಆಮೇಲೆ ನೀರೊಳಗೆ ಹಾಕಿದಾಗ ದರ್ಶನದಿಂದ ಫೀಲ್ ಮಾಡ್ದ, ಆಮೇಲೆ ಯಾವುದರಿಂದ ಫೀಲ್ ಮಾಡ್ದ, ಅನುಭವದಿಂದ ಫೀಲ್ ಮಾಡ್ದ. ಅದೇ ರೀತಿಯಲ್ಲಿ ಅದನ್ನ ಮತ್ತೆ 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 ಅದನ್ನ ಶ್ರವಣ ಮನನ ಮಾಡ್ತಾ ಮಾಡ್ತಾ ಒಂದೇ ಬಾರಿಗೆ ಆಗಲ್ಲ. ಇದು ಮಾಯೆಯಷ್ಟು ಪ್ರಬಲ ಇದೆ. ಆದ್ರಿಂದ ಆ ತತ್ವವನ್ನ ನಾವು ಮನನ ಮಾಡ್ಕೊಳ್ಳೋಕೆ ಇದನ್ನ ಜಗತಿ ಕಂದ ಎನ್ನುವ ರೂಪದಲ್ಲಿ ತಾಯಿ ಹೇಳಿದಾಳೆ. ಆದ್ರಿಂದ ಈ ಕಂದ ಅನ್ನುವ ಶಬ್ದಕ್ಕೆ ಕಂದ ಅನ್ನುವ ಶಬ್ದಕ್ಕೆ ಕಂದಸ್ಯಾತ್ ಪೂರಣೆ ಸಸ್ಯ ಮೂಲೆ. ಕಂದ ಎನ್ನುವುದು ಪೂರಣ ಅರ್ಥದಲ್ಲಿದೆ, ಸಸ್ಯದ ಮೂಲ ಎನ್ನುವ ಅರ್ಥದಲ್ಲಿ ಕೂಡ ಕಂದ ಎನ್ನುವ ಶಬ್ದ ಇದೆ. ಹಾಗೆ ಜಲಧರೆ ಮೋಡದ ರೂಪದಲ್ಲಿ ಕೂಡ, ಮೋಡ ರೂಪದಲ್ಲಿ ಇದ್ದಾಗ ಜಗತ್ತಿಗೆ ನೆನ್ನೆ ನೋಡಿದಂತೆ ಆಹಾರ ರೂಪದಲ್ಲಿರುವವರು ಯಾರು, ಹಾಗೆ ನೀರಿನ ರೂಪದಲ್ಲಿರುವವರು ಯಾರು, ಶಕ್ತಿಯ ರೂಪದಲ್ಲಿರುವವರು ಯಾರು, ತೃಪ್ತಿಯ ರೂಪದಲ್ಲಿರುವವರು ಯಾರು, ಯಾ ದೇವಿ ಸರ್ವಭೂತೇಶು ತುಷ್ಟಿ ರೂಪೇಣ ಸಂಸ್ಥಿತ. ಆ ಎಲ್ಲ ಆದ್ರಿಂದ ಅದನ್ನ ಮತ್ತೆ ಮತ್ತೆ ನಾವು ಮನನ ಮಾಡಿಕೊಳ್ಬೇಕಾದ್ದು. ಎಲ್ಲಾ ರೀತಿಯಲ್ಲಿರುವವಳು ಯಾರೋ, ಅದೇ ರೀತಿಯಲ್ಲಿ ಮೋಡದಿಂದ ಮಳೆಯನ್ನ ಸುರಿಸ್ತಾ, ಮೋಡದಿಂದ ಗಿಡಮರಗಳನ್ನ ಬೆಳೆಸ್ತಾ, ಮೋಡದ ಮಳೆಯಿಂದ ತಂಪನ್ನ ಕೊಡ್ತಾ, ಆನಂದವನ್ನ ಕೊಡ್ತಾ, ಬಾಯಾರಿಕೆಯನ್ನ ಹೋಗಿಸ್ತಾ, ಇತ್ಯಾದಿ ಇತ್ಯಾದಿ. ಆ ರೀತಿಯಲ್ಲಿ ಕೂಡ ಇವಳು ಜಗತಿ ಕಂದ. ಈ ರೀತಿ ತಾಯಿಯ ಈ ರೂಪವನ್ನ ಜಗತಿ ಕಂದ ಎನ್ನುವುದು ನಾವು ಮನನ ಮಾಡ್ತಾ ಇದ್ದಾಗ ಸರ್ವ ಐಶ್ವರ್ಯ ಸಂಪನ್ನತೆ ನಮ್ಮೊಳಗೆ ಬರುತ್ತೆ. ಸರ್ವ ಐಶ್ವರ್ಯ ಸಂಪನ್ನತೆ, ಉಜ್ವಲವಾದ ಜ್ಞಾನ, ಈ ಎಲ್ಲಕ್ಕೆ ಕೂಡ ಇದು ಬೀಜ ಎನ್ನುವುದಾಗಿ ಹೇಳ್ತಾರೆ. ಹಾಗೆ ಈಗ ಮುಂದಿನ ನಾಮ ಕರುಣಾರಸ ಸಾಗರ. ಅದನ್ನ ನಾವು ಮುಂದಿನ ವಾರ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।